ಇವತ್ತು ಏನು ಇಲ್ಲದೆ ಇರೋರೆಲ್ಲ ಸಾಕು 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 ಅಂದಾಗ ನನಗೆ ಅನಿಸುತ್ತೆ ಅವ್ರಿಗೆ ಹುಚ್ಚಿಡ್ದೈತೆ ಅಂತ. ನಿಮ್ಗೊಂದು ಪ್ರಶ್ನೆ ಬರ್ಬೋದು, ಅಬ್ರಾಹ್ಮನ್ ಕೇಳಲಿಲ್ಲ, ಆಶ್ವಾಸಿಸಿದ್ರು, ಮತ್ತು ನನ್ನನ್ನು ಯಾಕೆ ಆಶ್ವಾಸಿಸಿಲ್ಲ? ನೀವು ಚೆನ್ನಾಗಿದ್ದರೆ ದ ಗ್ಲೋರಿ ಗೋಸ್ ಟು ಗಾಡ್. ನೀವು ಆರೋಗ್ಯವಾಗಿದ್ದರೆ ಗ್ಲೋರಿ ಗೋಸ್ ಟು ಗಾಡ್. ನೀವು ಒಂದು ಗಾಡಿಯಲ್ಲಿ ಬಂದರೆ ಗ್ಲೋರಿ ಗೋಸ್ ಟು ಗಾಡ್. ನೀವು ಒಂದು ಒಳ್ಳೆ ಮನೆಯಲ್ಲಿದ್ದರೆ ಗ್ಲೋರಿ ಗೋಸ್ ಟು ಗಾಡ್. ಪ್ರೈಸ್ ದಿ ಲಾರ್ಡ್. ಅದಕ್ಕೆ ನಿಮ್ಮನ್ನು ಆಶ್ವಾಸಿ ದೇವ್ರ ಮಹಿಮೆನ ದೇವ್ರು ತಗೊಳ್ತಾರೆ. ಯೇಸು ಸ್ವಾಮಿ ಶಿಲುಬೆಯಲ್ಲಿ ಸತ್ತದಕ್ಕೆ ಕಾರಣ ಅಬ್ರಾಹಮನನ್ನು ಆಶೀರ್ವದಿಸಿದಂತೆಯೇ ನನ್ನನ್ನು ನೋಡ್ತಾ ಇರುವಂಥ, ಈ ಸತ್ಯನ ಕೇಳ್ತಾ ಇರುವಂಥ ನಿನ್ನನ್ನು ಆಶೀರ್ವದಿಸಬೇಕು ಅಂತಲೇ. ನನ್ನನ್ನು ಚೆನ್ನಾಗಿ ನೋಡ್ಕೊಳ್ಳಿ, ಮನೆಗೆ ಹೋಗಿ ಓದ್ಕೊಳ್ಳಿ, ಸ್ವಲ್ಪ ದಿವಸದಲ್ಲೇ ಹೊಂದ್ಕೊಳ್ಳಿ. God created everything beautifully and bountifully and said it is good. ದೇವರೆಲ್ಲನೂ ಸೃಷ್ಟಿ ಮಾಡಿ ಹೇರಾಳವಾಗಿ ಮಾತ್ರವಲ್ಲ ಧಾರಾಳವಾಗಿ ಸೃಷ್ಟಿ ಮಾಡಿ ದೇವರು ಹೇಳಿದ್ರು ಇದು ಒಳ್ಳೆಯದು. ದೇವರು ಯಾವುದನ್ನು ಒಳ್ಳೆಯದು ಅಂದ್ರೋ ಇವತ್ತು ಕ್ರೈಸ್ತರು ಅದು ಕೆಟ್ಟದ್ದು ಅಂತಾರೆ. ದೇವರು ಭೂಮಿನ ಸೃಷ್ಟಿ ಮಾಡಿ ಭೂಮಿ ಒಳಗಡೆ ಚಿನ್ನ, ಬೆಳ್ಳಿ, ತಾಮ್ರ, ಕಬ್ಬಣ, ಆಯಿಲ್, ಪೆಟ್ರೋಲ್ ಎಲ್ಲನೂ ಎಲ್ಲಿ ಇಟ್ಟಿದ್ದಾರೆ? ಭೂಮಿ ಒಳಗಡೆ ಇಟ್ಟಿದ್ದಾರೆ. ಸ್ವಲ್ಪ ತೋಡಬೇಕು ಒಳಗಡೆ. ನಮಗೆ ಕಾಣಿಸೋದಲ್ಲ ಏನು? ಬೇರೆ ಮಣ್ಣು. ಇವತ್ತು ಕ್ರೈಸ್ತರು ಕಾಣಿಸ್ತಾ ಇರೋದಲ್ಲ ಬೇರೆ ಮಣ್ಣು. ಎಲ್ಲ ಚಿನ್ನ, ಬೆಳ್ಳಿ, ವೈಡೂರ್ಯನೆಲ್ಲ ಒಳಗಡೆ ಹಾಕ್ಬಿಟ್ಟು ಮಣ್ಣಾಕಿ ಏನು ಮಾಡಿದ್ದಾರೆ ಇವಾಗ? ಮುಚ್ಚಿಬಿಟ್ಟು ದೇವ್ರು ಹೇಳಿದ್ರು ಇದೆಲ್ಲ ಒಳ್ಳೆಯದು ಅಂದರು. ನಾವು ಬೇರೆ ಮೇಲೆ ಮಣ್ಣು ನೋಡ್ಬಿಟ್ಟು ಇದೆಲ್ಲ ಕೆಟ್ಟದ್ದು, ಬೇರೆ ಮಣ್ಣು, ಈ ಮಣ್ಣು ನನಗೆ ಬೇಡ. ದೇವ್ರು ಹೇಳ್ತಾರೆ, ಅಪ್ಪ ನಿನಗೆ ಮಣ್ಣೆಲ್ಲ ಇಟ್ಟಿರೋದು, ಸ್ವಲ್ಪ ಒಳಕ್ಕೆ ಏನು ಮಾಡು, ತೋಡು ನೋಡು, ಬೆಳೆ ಬಾಳುವಂಥದ್ದೆಲ್ಲನೂ ಒಳಗಡೆ ಇಟ್ಟಿದ್ದೀನಿ. ಬೇರೆ ಮಣ್ಣನ್ನು ಮಾತ್ರ ನೋಡಬೇಡ. ನಿನ್ನ ಕಣ್ಣು ಎಲ್ಲಿದೆ? ಬೇರೆ ಮಣ್ಣಲ್ಲೇ ಐತೆ. ಅದಕ್ಕಿಂತ ಶ್ರೇಷ್ಠವಾದದ್ದನ್ನೆಲ್ಲ ನಾನು ಒಳಗಡೆ ಇಟ್ಟಿದ್ದೀನಿ. ಈಗ ದೇವರು ಯಾವುದೆಲ್ಲ ಒಳ್ಳೆಯದಂದ್ರು ಕ್ರೈಸ್ತರು ಅದನ್ನೆಲ್ಲ ಕೆಟ್ಟದು ಅಂತ ಕಮೆಂಟ್ ಮಾಡ್ತಾ ಇದ್ದಾರೆ. ಅಂದರೆ ಏನರ್ಥ? ದೇವರು ಒಳ್ಳೆಯದು ಅಂದಿದ್ದಕ್ಕೆ ಇವರು ಅಪೋಸಿಟಾಗಿ ಮಾತಾಡ್ತಾ ಇದ್ದಾರೆ, ಕೆಟ್ಟದು ಕೆಟ್ಟದು ಕೆಟ್ಟದು. ಅನೇಕ ಕ್ರೈಸ್ತರು ಈ ವಾಕ್ಯನ ಇಟ್ಕೊಳ್ತಾರೆ ನೋಡಿ. ಒಂದು ತಿಮೋಥೆಯನಿಗೆ ಬರೆದ ಪುಸ್ತಕ 6ನೇ ಅಧ್ಯಾಯ 6ನೇ ವಾಕ್ಯ ಓದಿ. ಎಲ್ಲ ಕ್ರೈಸ್ತರಿಗೂ ಭಾಳ ಇಷ್ಟವಾದಂಥ ವಾಕ್ಯ. ಏನೂ ತೊಗೊಂಬಂದಿಲ್ಲ, ಏನೂ ತೊಗೊಂಡು ಹೋಗೋದಿಲ್ಲ. ಅಂದರೆ ಏನು ಹೇಳ್ತಾರೆ ಅಂದರೆ, ಏನು ತಂದಿಲ್ಲ ಹುಟ್ಟುವಾಗಲೇ ಒಯ್ಯೋದೇನಿಲ್ಲ, ಸತ್ತು ಹೋಗುವಾಗಲೇ. ಈ ವಾಕ್ಯ ತುಂಬ ಇಷ್ಟ. ಆಮೇಲೆ ನಮಗೆ ಅನ್ನ ವಸ್ತ್ರಗಳಿದ್ದರೆ ಸಾಕು. ಹಣದಾಸೆಯು ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲವಾಗಿದೆ. ಇದೇ ಅನೇಕ ಕ್ರೈಸ್ತರು ಹಿಡ್ಕೊಂಡಿರೋ ವಾಕ್ಯ. ಹಣದಾಸೆಯು ಸಕಲ ಕೆಟ್ಟತನಕ್ಕೂ ಮೂಲವಾಗಿದೆ. ದೇವ್ರ ವಾಕ್ಯ ಹೇಳುತ್ತಾ ಹಣದ ಆಸೆ ಕೆಟ್ಟದು, ಹಣ ಕೆಟ್ಟದಲ್ಲ. ಅದಕ್ಕೆ ನಾವು ಎರಡು ವ್ಯತ್ಯಾಸ ನೋಡಬೇಕು. ಹಣ ಕೆಟ್ಟದಲ್ಲ, ಹಣದ ಆಸೆ ಕೆಟ್ಟದು ಅಂದರು. ಲವ್ ಆಫ್ ಮನಿ ಈಸ್ ಎ ಸೋರ್ಸ್ ಆರ್ ರೂಟ್ ಆಫ್ ಆಲ್ ಕೈಂಡ್ಸ್ ಆಫ್ ಈವಿಲ್. ಲವ್ ಆಫ್ ಮನಿ. ಯು ಲವ್ ಗಾಡ್, ಹ್ಯಾವ್ ಮನಿ. ದೇವ್ರನ್ನ ಪ್ರೀತಿಸು. ಪ್ರೀತಿ ನಿನಗೆ ದೇವ್ರ ಮೇಲೆ ಇರಲಿ, ಹಣ ಸುಮ್ಮನೆ ನಿನ್ನ ಹತ್ರ ಇರಲಿ. ಹಣದ ಮೇಲೆ ಆಸೆ ಬೇಡ. ದೇವ್ರ ಮೇಲೆ ಆಸೆ ಇದ್ದರೆ ಹಣ ಆಟೋಮೆಟಿಕ್ ಬರುತ್ತೆ. ಸಂತುಷ್ಟಿ ಸಹಿತವಾದ ಭಕ್ತಿಯು ಅಂದರೆ ಸಾಕು, ಅಂದರೆ ಇರೋದ್ರಲ್ಲಿ ತೃಪ್ತಿ ಪಡ್ಬೇಕು, ಸಂತೋಷ. ಆದರೆ ಏನು ಇಲ್ಲದೇನೆ ಸಾಕು ಅಂದರೆ ಹೆಂಗೆ? ಈಗ ಒಂದು ಉದಾಹರಣೆ ಹೇಳ್ತೀನಿ. ಇವಾಗ ಒಂದು ಮದುವೆಗೆ ಹೋಗ್ತೀರಪ್ಪ. ಮದುವೆಗೆ ಹೋದಾಗ ಅಲ್ಲಿ ನಾವು ಊಟಕ್ಕೆ ಕುಂತ್ಕೊಂಡಾಗ ಎಲೆ ಎಲ್ಲ ಹಾಕಿ ಅನ್ನ ಬಡಿಸ್ತಾ ಇರ್ತಾರೆ. ನಾವೇನು ಮಾಡ್ತೀವಿ? ಎಲೆನೆಲ್ಲ ಏನು ಮಾಡ್ತೀವಿ? ನೀರು ಹಾಕಿ ಕ್ಲೀನ್ ಮಾಡಿಕೊಂಡು ಅವರು ಅನ್ನ ಬಕೆಟಲ್ಲಿ ಹಾಕೊಂಡ್ಬರ್ತಾ ಇರ್ತಾರೆ. ನಮ್ಗೆ ಎಷ್ಟು ಬೇಕು ಅಂತ ನೋಡ್ತಾ ಇರ್ತೀವಿ. ಫುಲ್ ಆಯಿತು ಅಂದರೆ ನಾವೇನು ಹೇಳ್ತೀವಿ? ಅನ್ನ ಹಾಕೋರ್ಗೆ ಏನು ಹೇಳ್ತೀವಿ? ಸಾಕು ಸಾಕು ಅಂತೀವಿ. ಎಲೆ ಎಲ್ಲ ತೊಳೆದಿಟ್ಬಿಟ್ಟು ಅವ್ನು ಇನ್ನೂ ಹಾಕೇ ಇಲ್ಲ, ಸಾಕು ಸಾಕು ಸಾಕು. ಇನ್ನೂ ಬಕೆಟಲ್ಲಿ ಇನ್ನೂ ಅನ್ನ ಹಂಗೆ ಐತೆ. ಅವ್ನು ಸೌಟ್ ಎತ್ಕೊಂಡು ಇದ್ರ ಎಲೆಗೆ ಹಾಕಕ್ಕೆ ಬರ್ತಾನೆ. ಸಾಕು 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 ಅಂದರೆ ಅವನು ಒಂದು ಸತಿ ಮಕ್ಕ ನೋಡ್ಬಿಟ್ಟು ಏನು ಹೇಳ್ತಾನೆ? ಇವನಿಗೇನೋ ಹುಚ್ಚಿಡ್ದಿದೆ. ಇವತ್ತು ಏನು ಇಲ್ಲದೇ ಇರೋರೆಲ್ಲ ಸಾಕು 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 ಅಂದಾಗ ನನಗೆ ಅನಿಸುತ್ತೆ ಅವ್ರಿಗೆ ಹುಚ್ಚಿಡ್ದೈತೆ ಅಂತ.
ನೋಡಿ, ನಿಮಗಾಗಿ ಐಶ್ವರ್ಯವಂತರಾಗ್ತಿರೋ ಇಲ್ವೋ, ದೇವ್ರಿಗಾಗಿ ಹಾಕಬೇಕು, ದೇವ್ರಿಗಾಗಿ ಫಾರ್ ದ ಕಿಂಗ್ಡಮ್ ಆಫ್ ಗಾಡ್ಗಾಗಿ ನಾನು ರಿಚ್ ಆಗಬೇಕು ಅನ್ನೋ ಪ್ರಾಸೆ ಆದರೂ ಇರಲಿ ನಿಮಗೆ. ನಾನು ಹೇಳೋದು ಅರ್ಥ ಆಗ್ತಾಯ್ತಲ್ಲ? ಬೇಡಪ್ಪ, ನನಗೂ ಬೇಡ ನಿಮಗೂ ಬೇಡ, ದೇವ್ರ ರಾಜ್ಯನ ಕಟ್ಟೋಣ. ಅನೇಕರಿಗೆ ಸುವಾರ್ತೆ ಸಾರೋದಕ್ಕೆ ನಮ್ಮ ಐಶ್ವರ್ಯ ಸಹಾಯ ಮಾಡಲಿ. ಅದಕ್ಕಾಗಿ ಆದರೂ ನಾವೇನಾಗಬೇಕು? ಐಶ್ವರ್ಯವಂತರಾಗಬೇಕು ಅನ್ನೋ ಆಸೆ ನಮಗಿರಲಿ. ಪ್ರೈಸ್ ದಿ ಲಾರ್ಡ್. ಏನಕ್ಕೆ ಐಶ್ವರ್ಯವಂತರಾಗಬೇಕು? ಅಟ್ಲೀಸ್ಟ್ ಟು ಬಿಲ್ಡ್ ದ ಕಿಂಗ್ಡಮ್ ಆಫ್ ಗಾಡ್. ಇವತ್ತು ನಾವು ಕ್ರೈಸ್ತರಾಗಿದ್ದ ತಕ್ಷಣ ನಾವೇನು ಅನ್ಕೊಂತೀವಿ ಗೊತ್ತಾ? ನನಗೇನು ಬೇಡ, ದೇವರೇ ಸಾಕು. ನೋಡಿ, ಈ ಲೋಕದಲ್ಲಿ ಇರೋವರೆಗೂ ನಾವು ಆತ್ಮಿಕ ಸ್ಪಿರಿಚುವಲ್ ವರ್ಲ್ಡಲ್ಲಿ ಮಾತ್ರ ಬಾಳಲ್ಲ, ವಿ ಆರ್ ಲಿವಿಂಗ್ ಇನ್ ದಿಸ್ ಫಿಸಿಕಲ್ ವರ್ಲ್ಡ್ ಆಲ್ಸೋ, ಮೆಟೀರಿಯಲ್ ವರ್ಲ್ಡ್. ಯಾಕಂದರೆ ಮನುಷ್ಯನು ಮಣ್ಣಿನಿಂದ ಸೃಷ್ಟಿಸಲ್ಪಟ್ಟವನು. ದೇವರು ತನ್ನ ಶ್ವಾಸವನ್ನು ಊದಿ ನಮಗೇನು ಕೊಟ್ಟರು? ಪ್ರಾಣ ಕೊಟ್ಟರು. ಒಂದು ಮನುಷ್ಯನಿಗೆ 3 ಭಾಗ ಇದೆ, ಹೇಳಿ. ಪ್ರಾಣ, ಆತ್ಮ, ಶರೀರ. ದೇವರು ಮಣ್ಣಿನಿಂದ ಮನುಷ್ಯನನ್ನು ಸೃಷ್ಟಿಸಿ ತನ್ನ ಶ್ವಾಸವನ್ನು ಊದಿದನು. ಆಗ ಮನುಷ್ಯನು ನಡೆದಾಡಿದನು, ಅವನಿಗೆ ಜೀವ ಬಂತು. ಅದಕ್ಕೆ ನಾವು ಬರಿಯಲ್ ಸರ್ವಿಸಲ್ಲಿ ಕೆಲವರು ತೀರೋಗಿದ ಮೇಲೆ ಅವ್ರನ್ನ ಮಣ್ಣು ಮಾಡ್ಬೇಕಾದ್ರೆ ನಾವೇನು ಹೇಳ್ತೀವಿ ಅಂದರೆ, ಮಣ್ಣಿನಿಂದ ಬಂದ ಮನುಷ್ಯನು ಮಣ್ಣಿಗೆ ಹೋಗುತ್ತಾನೆ, ದೇವರಿಂದ ಬಂದ ಆತ್ಮವು ದೇವರ ಹತ್ರ ಹೋಗುತ್ತೆ. ಅದಕ್ಕೆ ನಾವು ತಿಳ್ಕೊಬೇಕು, ಆತ್ಮ ದೇವ್ರದು, ಶರೀರ ಮಣ್ಣಿನಿಂದ ಬಂದಿದ್ದು. ಅದಕ್ಕೆ ಶರೀರಕ್ಕೆ ನಮಗೆ ಊಟ ಬೇಕು. ಊಟ ಬೇಕು ಅಂದರೆ ಎಲ್ಲಿಂದ ಬರುತ್ತೆ ನಮ್ಗೆ ಊಟ? ಆಕಾಶದಿಂದ ಬರಲ್ಲ ತಾನೆ. ಎಲ್ಲರೂ ಮೇಲಿಂದ ನೋಡ್ತಾರೆ, ದೇವರೇ ನೀನೇಪ್ಪ ಅಂತ. ದೇವರು ಆ ಕಾಲದಲ್ಲಿ ಇಸ್ರೇಲ್ ಜನರನ್ನು ಅರಣ್ಯದಲ್ಲಿ ಅವ್ರಿಗೆ 40 ವರ್ಷ ಮನ್ನಾನ ಏನು ಮಾಡಿದ್ರು? ಆಕಾಶದಿಂದ ಸುರಿಸಿದ್ರು. ಅದನ್ನೇ ಅವ್ರು ತಿಂದರು. ಯಾಕೆ ಆಕಾಶದಿಂದ ಸುರಿಸಿದ್ರು ಅಂದರೆ, ಅಲ್ಲಿ ಅರಣ್ಯ ಪ್ರದೇಶ, ಮರಳು ಭೂಮಿ, ಅಲ್ಲೇನು ಮಾಡೋಂಗಿಲ್ಲ, ಬೆಳೆ ಬೀಜ ಯಾವುದು ಬೆಳೆಯೋದಿಲ್ಲ. ಅದಕ್ಕಾಗಿಯೇ ದೇವರು ಅಲ್ಲಿ ಕೊಟ್ಟರು. ಅದೊಂದು ಮಿರಕಲ್. ಇವತ್ತು ನಮಗೆ ಊಟ ಬೇಕು ಅಂದರೆ ನಮಗೇನು ಬೇಕು? ಭೂಮಿ ಬೇಕು. ಇವಾಗ ನಾವು ಊಟ ಮಾಡೋದು ಆಕಾಶದಿಂದ ಬರೋದಾ ಇಲ್ಲ ಭೂಮಿಯಿಂದ ಬೆಳೆದಿರೋದಾ? ಭೂಮಿಯಲ್ಲಿ ಬೆಳೆದಿರೋದು. ಯಾಕೆ ಗೊತ್ತಾ? ಭೂಮಿಯಲ್ಲಿಂದ ಮನುಷ್ಯನನ್ನು ದೇವರು ಮಣ್ಣಿನಿಂದ ಸೃಷ್ಟಿ ಮಾಡಿದ್ರಿಂದ ಮಣ್ಣಿಗೆ ಸಂಬಂಧಪಟ್ಟದ್ದೆಲ್ಲ ಮನುಷ್ಯನಿಗೆ ಒಳ್ಳೆಯದು. ರೈಸ್ ತಿಂದರೆ ಒಳ್ಳೆಯದು, ರಾಗಿ ತಿನ್ನಬೇಕು, ಗಟ್ಟಿ ಆಗ್ತಾರಂತೆ. ಕೆಲವು ಕನ್ನಡದಲ್ಲಿ ಏನು ಹೇಳ್ತಾರೆ? ರಾಗಿ ತಿಂದವನಿಗೆ ರೋಗ ಇಲ್ವಂತೆ ಹೇಳ್ತಾರೆ. ನೋಡಿ, ಆಪಲ್ ತಿನ್ನಬೇಕು, ಆಪಲ್ ತಿಂದರೆ ಬೆಳ್ಳಗಾಗ್ತಾರೆ ಅಂತಾರೆ. ಡೈಲಿ ಒಂದು ಆಪಲ್ ತಿಂದರೆ ಡಾಕ್ಟ್ರ್ ಹತ್ರ ಹೋಗ್ಬೇಕಾದ ಅವಶ್ಯಕತೆ ಇಲ್ಲ ಅಂತಾರೆ. ಆಪಲ್ ಅಷ್ಟು ಒಳ್ಳೆಯದು ಅಂತಾರೆ. ಸೇಬು ಅಲ್ವಾ? ಸೇಬು ಅಂದರೆ ಆಪಲ್ ತಾನೆ. ಕೆಲವರು ಸೇಬು ಅಂದರೆ ಇದು ಸೀಬೇಕಾಯಿ ಅಲ್ವಾ? ಅದು ಬೇರೆ. ನೆಲ್ಲಿಕಾಯಿ ಶುಗರ್ಗೆ ತುಂಬ ಒಳ್ಳೆಯದಂತೆ. ನೆಲ್ಲಿಕಾಯಿ ಜ್ಯೂಸ್ ಕುಡೀರಿ. ನೋಡಿ, ಶುಗರ್ ಇದ್ದವರು ಒಬ್ರಿಗೊಬ್ರು ಮಾತಾಡ್ಕೊಳ್ತಾರೆ. ಇವಾಗೆಲ್ಲ ಹಾಯ್ ಪ್ರೈಸ್ ಲಾರ್ಡ್ ಅಂದರೆ ನಿಮಗೆ ಎಷ್ಟು ಶುಗರ್, ನನಗೆ ಎಷ್ಟು ಶುಗರ್, ಇದೇ ಇಂಟ್ರಡಕ್ಷನ್ನೇ. ಒಬ್ರಿಗೊಬ್ರು ಮಾತಾಡ್ಕೊಳ್ಳೋದೇ ಹೇಗೆ ಗೊತ್ತಾ? ನಿನಗೆ 300, ಅಯ್ಯೋ ನನಗೆ 450, ನಿಮ್ಗೆ 450, ನನಗೆ 500. ನೋಡಿ, 500 ಆದರೂ ಎಷ್ಟು ಚೆನ್ನಾಗಿದ್ದೀನಿ ನಾನು ಅಂತ. ಈಗ ಎಲ್ಲರಿಗೂ ಈ ಡಯಾಬಿಟಿಸ್ ಇರೋದ್ರಿಂದ ಇವಾಗ ಅವ್ರೇನು ಹೇಳ್ತಾರೆ ಗೊತ್ತಾ? ಅವರವರು ಏನೇನು ತಿಂತಾರೆ, ಏನೇನು ಕುಡಿತಾರೆ. ನೋಡಿ, ಕೆಲವ್ರು ಹೇಳ್ತಾರೆ, ರಾತ್ರಿ ಬೆಂಡೆಕಾಯಿನ ಕತ್ತರಿಸಿ ನೀರಲ್ಲಿ ಹಾಕ್ಬಿಟ್ಟು ಆ ನೀರನ್ನು ಬೆಳಿಗ್ಗೆ ಕುಡಿದ್ರೆ ಶುಗರೆಲ್ಲ ಕಡಿಮೆ ಆಗಿಬಿಡುತ್ತೆ. ಆಮೇಲೆ ಇನ್ನೊಂದು ಸೊಪ್ಪಿದೆಯಲ್ಲ, ಏನು ಸೊಪ್ಪದು? ಬಿಲ್ಪತ್ರೆ ಎಲೆ. ಬಿಲ್ಪತ್ರೆ ಎಲೆನಾ? ಬಿಲ್ಪತ್ರೆ ಎಲೆ ಅಂತಾರೆ. ಬಿಲ್ಪತ್ರೆ ಎಲೆನ ತಿಂದರೆ ಇಮಿಡಿಯೇಟ್ ಶುಗರ್ ಕಡಿಮೆ ಆಗಿಬಿಡುತ್ತೆ ಅಂತೆ. ಹಣ್ಣುಗಳು, ದೇವರು ಹಣ್ಣನ್ನು ಸೃಷ್ಟಿ ಮಾಡಿದ್ರು. ನೋಡಿ, ಪೊಮಗ್ರಾನೆಟ್, ದಾಳಿಂಬೆ ಹಣ್ಣು ಎಷ್ಟು ಒಳ್ಳೆಯದಂತೆ. ರಕ್ತನ ಪ್ಯೂರಿಫೈ ಮಾಡುತ್ತಂತೆ, ಹಾರ್ಟ್ಗೆ ಒಳ್ಳೆಯದು. ನೋಡಿ,
ಬಟರ್ ಫ್ರೂಟು ಹಾರ್ಟ್ಗೆ ಒಳ್ಳೆಯದು, ಗ್ರೇಪ್ಸು ಬ್ಲಡ್ ಎಲ್ಲ ಪ್ಯೂರಿಫೈ ಮಾಡ್ತೈತಂತೆ. ಇದೆಲ್ಲ ಮನುಷ್ಯನಿಗೆ ಒಳ್ಳೆಯದು. ಇದೆಲ್ಲ ಎಲ್ಲಿಂದ ಬೆಳೆಯೋದು? ಮಣ್ಣಲ್ಲಿ ಬೆಳೆಯೋದು ಈ ಮಣ್ಣಾದ ಶರೀರಕ್ಕೆ ಭಾಳ ಯೂಸ್ಫುಲ್ ಆಗ್ತೈತೆ. ನಾನೇನು ಹೇಳ್ತೀನಿ, ಬೈಬಲ್ನ ಒಂದು ಪೇಪರ್ ಹಾರ್ಕೊಂಡು ತಿನ್ಕೊಳ್ಳೋದು ತುಂಬ ಸ್ಪಿರಿಚುವಲ್, ಆತ್ಮಿಕದಲ್ಲೇ ಸುತ್ತೋಡು. ಭಾಳ ಕ್ರಿಶ್ಚಿಯನ್ಸು ಓವರ್ ಶುಗರ್ ಆಗಿಬಿಟ್ರೆ 500 ಆಗಿಬಿಟ್ರೆ ಒಂದು ಬೈಬಲಲ್ಲಿ ಒಂದು ಪೇಜ್ ಹಾಕಿ ತಿನ್ಕೊಳ್ಳಿ, ಶುಗರೆಲ್ಲ ನಾರ್ಮಲ್ ಆಗಿಬಿಡುತ್ತೆ. ಈ ಥರ ಯಾರಾದರೂ ಹೇಳ್ಕೊಡ್ತಾರಾ? ಇಲ್ಲ ತಾನೆ. ಶರೀರದಲ್ಲಿ ಬಾಳಕ್ಕೆ ಏನು ತಿನ್ನಬೇಕು ಅಂತ ಹೇಳ್ತಾ ಇರ್ತಾನೆ. ನೆಲ್ಲಿಕಾಯಿ ಜ್ಯೂಸ್ ಕುಡಿದ್ರೆ ಶುಗರ್ ಕಡಿಮೆ ಆಗುತ್ತೆ ಅಂತಾರೆ. ಬೆಂಡೆಕಾಯಿ ಜ್ಯೂಸ್ ಕುಡಿದ್ರೆ ಕಡಿಮೆ ಆಗ್ತೈತೆ ಅಂತಾರೆ. ಏನೇನೋ ಔಷಧಿಗಳು ಇರ್ತೈತಲ್ವ, ಇದನ್ನೆಲ್ಲ ತಿಂದರೆ ಒಳ್ಳೆಯದು ಅಂತ ಹೇಳ್ತಾರೆ ಅಲ್ವಾ. ಮನುಷ್ಯನು ಈ ಲೋಕದಲ್ಲಿ ಬಾಳ್ತಾ ಇರೋದಕ್ಕೆ ಇದೆಲ್ಲ ಬೇಕು. ನಾವು ಒಂದೇ ಸತಿ ಓವರ್ ಪಾಸ್ಟರ್ ನೀವು ಇದ್ರ ಬಗ್ಗೆ ಎಲ್ಲ ಮಾತಾಡಬೇಡಿ. ಇದು ಭಾಳ ಮುಖ್ಯವಾದಂಥ ಸಬ್ಜೆಕ್ಟ್, ಅದನ್ನೇ ಮಾತಾಡ್ತಾ ಇದ್ದೀವಿ. ಅದಕ್ಕೆ ದೇವರು ಹೇಳಿದ್ರು, ಮನುಷ್ಯನು ರೊಟ್ಟಿ ತಿಂದ ಮಾತ್ರಕ್ಕೆ ಬದುಕೋದಿಲ್ಲ, ದೇವರ ಬಾಯಿಂದ ಹೊರಡುವಂಥ ಒಂದೊಂದು ಮಾತಿನಲ್ಲೂ ಬದುಕ್ತಾರೆ. ಇವಾಗ ಬೇರೆ ದೇವ್ರ ಮಾತೇ ಸಾಕು. ಕೆಲವ್ರು ಹೇಳ್ತಾರೆ, ಫಾಸ್ಟರ್ ಬೇರೆ ವಾಕ್ಯನ ಮಾತ್ರ ಪ್ರಸಂಗ ಮಾಡಿ, ದೇವ್ರ ಮಾತನ್ನು ಮಾತ್ರ ಹೇಳ್ತೀನಿ. ಇವತ್ತು ನೈಟ್ ಯಾರು ಊಟ ಮಾಡಲ್ವ ಮನೆಗೆ ಹೋಗಿ? ಫಾಸ್ಟರ್ ನೀವು ಪ್ರಸಂಗ ಮಾಡಿದ್ರಿ, ಅದೇ ನನಗೆ ಹೊಟ್ಟೆ ತುಂಬೋಯ್ತು, ನಾಳೆ ಬೆಳಿಗ್ಗೆ ಟಿಫನ್ ತಿನ್ನಲ್ವಾ? ನಾಳೆ ಮಧ್ಯಾಹ್ನ ಊಟ ಮಾಡಲ್ವಾ? ಬೇರೆ ನನ್ನ ಪ್ರಸಂಗನೇ ನಿಮ್ಗೆ ಹೊಟ್ಟೆ ತುಂಬುತ್ತಾ? ಅದೂ ಬೇಕು, ಇದೂ ಬೇಕು. ಅದೇ ರೀತಿಯೇ ಸ್ಪಿರಿಚುವಲ್ ಥಿಂಗ್ಸು ಬೇಕು, ಪ್ರಾಸ್ಪರಿಟಿನೂ ಬೇಕು. ಆಮೇಲೆ ಹೇಳೋಣವಾ? ಆಮೇಲೆ ಓವರ್ ಸ್ಪಿರಿಚುವಲಾಗಿ ನಾವು ಆ್ಯಕ್ಟ್ ಮಾಡಬಾರ್ದು. ನಮ್ಮ ಬೇರೆ ಅಭಿಷೇಕದ ಬಗ್ಗೆ ಮಾತ್ರ ಮಾತಾಡಿ, ದೇವ್ರ ಬಗ್ಗೆ ಮಾತ್ರ ಮಾತಾಡಿ ಪಾಸ್ಟರ್. ಇಲ್ಲ, ಇದು ನೀಡೆಡ್. ಅದಕ್ಕೆ ನಾನು ಇದ್ರ ಬಗ್ಗೆನೂ ಮಾತಾಡ್ತಾ ಇದ್ದೀನಿ. ಒಬ್ಬೊಬ್ಬರು ಕ್ರೈಸ್ತರು ಏನು ತಿಳ್ಕೊಂಡಿದ್ದಾರೆ ಅಂದರೆ, ಆಶೀರ್ವಾದ ಬೇರೆ, ಆತ್ಮಿಕ ಜೀವಿತ ಬೇರೆ. ನಾನೇನು ಹೇಳ್ತೀನಿ ಅಂದರೆ, ಆತ್ಮಿಕ ಜೀವಿತನೂ ಐಶ್ವರ್ಯನೂ ಕನೆಕ್ಟ್ ಆಗಿದೆ. ಪ್ರೈಸ್ ಲಾರ್ಡ್. ನೀವು ಯಾವಾಗ ಆತ್ಮದಲ್ಲಿ ತುಂಬಿ ವಾಕ್ಯನ ಕೇಳಿ ನಂಬಿಕೆಯನ್ನು ಬೆಳೆಸ್ಕೊಳ್ತೀರೋ, ನಿಮಗೆ ಡಿವೈನ್ ಕನೆಕ್ಷನ್ಸ್ ಉಂಟಾಗುತ್ತೆ, ಫೇವರ್ಸ್ ಉಂಟಾಗುತ್ತೆ. ಸತ್ಯವೇದ ಓದಿ, ಬೈಬಲ್ ಓದಿ, ದೇವರೊಂದಿಗೆ ಒಂದು ಕನೆಕ್ಷನ್ ಇಟ್ಕೊಳ್ಳಿ. ದೇವರು ಹುಲ್ಲಿರುವಂಥ ಜಾಗದಲ್ಲಿ ನಿಮ್ಮನ್ನು ಹಸಿರು ಗಾವಲುಗಳಲ್ಲಿ ನಡೆಸ್ತಾರೆ. ಪ್ರೈಸ್ ಲಾರ್ಡ್. ಆಮೆನ್. ಅದಕ್ಕಾಗಿಯೇ ಸ್ಪಿರಿಚುವಲ್ ಇಂಪಾರ್ಟೆಂಟ್. ಸ್ಪಿರಿಚುವಲಲ್ಲಿ ನೀವು ಕರೆಕ್ಟಾಗಿದ್ದರೆ ಮೆಟೀರಿಯಲ್ ಬ್ಲೆಸ್ಸಿಂಗ್ಸಲ್ಲೂ ನಾವು ಚೆನ್ನಾಗಿರ್ಬೋದು. ಅದಕ್ಕೇ ಬೇರೆ ಒಂದ್ರ ಮಾತ್ರ ಫೋಕಸ್ ಮಾಡ್ಬೋದು. ಇವತ್ತು ಕ್ರೈಸ್ತರು ಬೇರೆ ಸ್ಪಿರಿಚುವಲ್ ಥಿಂಗ್ಸ್ ಮಾತ್ರ ಫೋಕಸ್ ಮಾಡಿ, ಮೆಟೀರಿಯಲ್ ಥಿಂಗ್ಸ್ನ, ಫಿಸಿಕಲ್ ಥಿಂಗ್ಸ್ನ, ಈ ಲೋಕದ ವಸ್ತುಗಳನ್ನು ಏನು ಮಾಡಿಬಿಟ್ರು? ಬಿಟ್ಬಿಟ್ರು. ಇದೆಲ್ಲ ನಮಗೆ ಅವಶ್ಯಕತೆ ಇಲ್ಲ, ಇದೆಲ್ಲ ನಮಗೆ ಬೇಕಾಗಿಲ್ಲ, ಇದೆಲ್ಲ ನಮಗೆ ಮುಖ್ಯ ಇಲ್ಲ ಅನ್ನೋ ನಿರ್ಧಾರಕ್ಕೆ ಅವ್ರು ಬಂದ್ಬಿಟ್ರು. ಅದಕ್ಕೇ ನಾನೇನು ಹೇಳ್ತೀನಿ ಅಂದರೆ, ಮನುಷ್ಯನಿಗೆ ಆತ್ಮ ಇದೆ, ಅದು ದೇವರಿಂದ ಬಂದದ್ದು. ಶರೀರ ಮಣ್ಣಿನಿಂದ ಬಂದಿದ್ದರಿಂದ ಈ ಮಣ್ಣಲ್ಲಿ ಏನೆಲ್ಲ ಬೆಳೆಯುತ್ತೋ ಅದೆಲ್ಲ ಮನುಷ್ಯನಿಗೆ ಒಳ್ಳೆಯದು. ಇವಾಗ ಮನುಷ್ಯನು ಮಣ್ಣಿನಿಂದ ಉಂಟು ಮಾಡಲ್ಪಟ್ಟಿದ್ದರಿಂದ ಮಣ್ಣಲ್ಲಿ ಬೆಳೆದದ್ದನ್ನು ತಿಂದ್ರೇ ಇವನಿಗೆ ಏನಾಗೋದು? ಆರೋಗ್ಯ. ತರಕಾರಿ ತಿನ್ನಬೇಕು, ಸೊಪ್ಪು ಪಲ್ಯ ತಿನ್ನಬೇಕು, ಹಣ್ಣು ತಿನ್ನಬೇಕು. ಇದೆಲ್ಲ ಯಾಕೆ ಒಳ್ಳೆಯದು? ಯಾಕಂದರೆ ಅವ್ರ ಬಾಡಿ ಈಸ್ ಕನೆಕ್ಟೆಡ್ ಟು ಸಾಯಿಲ್. ಅದಕ್ಕೆ ಕೆಲವ್ರಿಗೆ ಓವರಾಗಿ ದ್ರಾಕ್ಷಿ ತಿಂದರೆ ಕೋಲ್ಡ್ ಆಗಿಬಿಡುತ್ತೆ, ಐಸ್ ಕ್ರೀಮ್ ತಿಂದರೆ ಕೋಲ್ಡ್ ಆಗುತ್ತೆ. ನಾನು ಸ್ಪಿರಿಚುವಲ್ ಪರ್ಸನ್, ನಾನು ಇದುವರೆಗೂ ಕೆಮ್ಮಿದ್ದೇ ಇಲ್ಲ, ಅದು ಬಂದೇ ಇಲ್ಲ ನನಗೆ ಅದರಿಂದ ಗೊತ್ತಿಲ್ಲ, ನಾನು ಆತ್ಮದಲ್ಲಿ ತುಂಬಿದ್ರಿಂದ ನಾನು ಕೆಮ್ಮದೇ ಇಲ್ಲ. ಇದು ಸ್ವಲ್ಪ ಓವರಾಗಿಲ್ಲ? ಓವರ್ ಟೆನ್ಷನ್ ಆದರೆ BP ಇರುತ್ತೆ, ಓವರ್ ಟೆನ್ಷನ್ ಆದರೆ ಶುಗರ್ ಹೈ ಆಗುತ್ತೆ. ಅದಕ್ಕೆ ಟೆನ್ಷನ್ ಮಾಡ್ಕೊಬೇಡ ಅಂತ ದೇವರ ಆತ್ಮ ನಿಮ್ಮ ಒಳಗಡೆ ಮಾತಾಡಿ ನಿಮ್ಮ ಟೆನ್ಷನ್ನೆಲ್ಲ ಕಡಿಮೆ ಮಾಡಿ, ಡಯಾಬಿಟೀಸ್ನೆಲ್ಲ ಲೋ ಮಾಡಿ, BP ಎಲ್ಲ ಲೋ ಮಾಡಿ, ಎಲ್ಲ ನಾರ್ಮಲ್ ಪೊಸಿಷನ್ಗೆ ತಂದು ನಿಮಗೆ ವಾಕ್ಯ ಕೇಳಿಸಿ ನಿಮ್ಮನ್ನು ಆರೋಗ್ಯವಾಗಿ ಇಡೋ ಸ್ಥಳ ಡಾಕ್ಟರ್ ಶಾಪ್ ಮಾತ್ರ ಅಲ್ಲ, ಕ್ಲಿನಿಕ್ ಮಾತ್ರ ಅಲ್ಲ, ಹಾಸ್ಪಿಟಲ್ಸ್ ಮಾತ್ರ ಅಲ್ಲ, ಚರ್ಚ್ದು ಒಂದು ರೋಲ್ ಇದೆ. ನೀವು ಚರ್ಚಿಗೆ ಬಂದಾಗ ಆತ್ಮದಲ್ಲೂ ಬಲವಂತಿರ, ಶರೀರದಲ್ಲೂ ಚೆನ್ನಾಗಿರ್ತೀರ. ಚರ್ಚಿಗೆ ಬನ್ನಿ, ವಾಕ್ಯ ಕೇಳಿ, ಬಿಸ್ನೆಸ್ ಸೂಪರಾಗಿ ಆಗುತ್ತೆ. ಕೆಲವರು, ಪಾಸ್ಟರ್ ಇವತ್ತು ಬಿಸ್ನೆಸ್ಸು, ನಾನು ವಾಕ್ಯ ಕೇಳೋಕ್ಕೆ ಟೈಮ್ ಇಲ್ಲ, ನೀನು ಹಿಂಗೇ ಇರ್ತೀಯ, ಏನು ಬದಲಾವಣೆಯೂ ಇರೋದಿಲ್ಲ. ಬೆಳಿಬೇಕು ಆತ್ಮದಲ್ಲಿ ಅನ್ನೋ ಸ್ಯಾಕ್ರಿಫೈಸ್ ನಿಮ್ಮೊಳಗಡೆ ಇದ್ದರೆ
ಯು ವಿಲ್ ಗ್ರೋ ಡಬಲ್. ಯಾವುದಕ್ಕೆ ಮುಖ್ಯತ್ವ ಕೊಡಬೇಕೋ ಅದಕ್ಕೆ ಮುಖ್ಯತ್ವ ಕೊಟ್ಟರೆ ಮಾತ್ರ ನಮ್ಮ ಜೀವಿತದಲ್ಲಿ ಉದ್ಧಾರ ಆಗೋದು. ಆದಿಕಾಂಡ ಬರೆದ ಪುಸ್ತಕ 12ನೇ ಅಧ್ಯಾಯ 1-2. ಯೆಹೋವನು ಅಬ್ರಹಾಮನಿಗೆ, ನೀನು ಸ್ವದೇಶವನ್ನು ಬಂಧು ಬಳಗವನ್ನು ತಂದೆಯ ಮನೆಯನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ಹೊರಟು ಹೋಗು. ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ ಆಶೀರ್ವದಿಸಿ ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವೆನು. ನೋಡಿ, ನಾವು ಸ್ಪಿರಿಚುವಲ್ ಆಗಿ ಇದ್ಬಿಟ್ರೆ ಮಾತ್ರ ಸಾಕು. ದೇವರು ಬೇರೆ ಸ್ಪಿರಿಚುವಲ್ ಥಿಂಗ್ಸೇ ನೋಡೋದು. ನಾವು ಹೇಗೆ ಬದುಕಬೇಕು, ನಮಗೆ ಐಶ್ವರ್ಯವಾಗಿರಬೇಕು, ಚೆನ್ನಾಗಿರಬೇಕು ಅನ್ನೋದು ದೇವ್ರ ಚಿತ್ತ ಅಲ್ಲ ಅಂತ ಕೆಲವರು ಅಂದ್ಕೊಳ್ತಾರೆ. ಅದಕ್ಕೇ ಅಬ್ರಹಾಮನನ್ನು ದೇವರು ಏನು ಮಾಡಿದ್ದಾರೆ ಅಂದರೆ ಅವನ ಒಂದು ರೋಲ್ ಮಾಡೆಲ್ ಆಗಿ ಬೈಬಲಲ್ಲಿ ಇಟ್ಟಿದ್ದಾರೆ. ಈಗ ನೋಡಿ, ಈಗ ಒಂದು ದೊಡ್ಡ ಶೋರೂಮಲ್ಲಿ ಒಂದು ಮ್ಯಾನಿಕ್ಯೂನ್ ಅಂದರೆ ಒಂದು ಬೊಂಬೆ, ಆ ಬೊಂಬೆಗೆ ಒಳ್ಳೆ ಬಟ್ಟೆಗಳು ಹಾಕ್ಬಿಟ್ಟಿರ್ತಾರೆ, ಕೋಟು ಶೂಟೆಲ್ಲ ಹಾಕಿರ್ತಾರೆ, ಅಥವಾ ಆ ಬೊಂಬೆಗೆ ಸೀರೆನೆಲ್ಲ ಉಡ್ಸಿರ್ತಾರೆ, ಬೆಸ್ಟ್ ಸೀರೆ ಆ ಬೊಂಬೆಗೆ ಹಾಕಿರ್ತಾರೆ. ಯಾಕೆ ಗೊತ್ತಾ, ಅದು ಬಂದ್ಬಿಟ್ಟು ಒಂದು ರೋಲ್ ಮಾಡೋ, ಅದು ಒಂದು ಮ್ಯಾನಿಕ್ಯೂನ್ ಅಂದರೆ ಅದನ್ನ ನೋಡಿದಾಗ ಗೊತ್ತಾಗುತ್ತೆ, ಓಹೋ ಈ ಬೊಂಬೆ ಇಷ್ಟು ಚೆನ್ನಾಗಿ ಬಟ್ಟೆ ಇದೆ ಅಂದರೆ ಒಳಗಡೆ ಏನಿರುತ್ತೆ, ತುಂಬ ಚೆನ್ನಾಗಿರುತ್ತೆ ಬಟ್ಟೆಗಳು ಅನ್ನೋದಕ್ಕೇ ಹೊರಗಡೆ ಅದನ್ನು ಸ್ಯಾಂಪಲ್ ಆಗಿ ಇಟ್ಟಿರ್ತಾರೆ. ಅದೇ ರೀತಿಯೇ ಬೈಬಲಲ್ಲಿ ಮ್ಯಾನುಕ್ಯೂನ್ ಥರ ದೇವರು ಅಬ್ರಹಾಮನ್ನು ಇಟ್ಟಿದ್ದಾರೆ. ಅವನನ್ನು ನೋಡಿದಾಗ ಜನರು ದೇವರು ಹೀಗೇ ಆಶೀರ್ವದಿಸೋದು ಅಂತ ಅಬ್ರಹಾಮನ್ನ ನೋಡಿ ತಿಳ್ಕೊಬೇಕು. ನೋಡಿ, ತುಂಬ ಜನಕ್ಕೆ ಅಬ್ರಹಾಮನ ಕತೆ ತುಂಬ ಇಷ್ಟ. ಪ್ರಾರ್ಥನೆ ಮಾಡ್ಬೇಕಾದ್ರೂ ಅವ್ರು ಏನು ಹೇಳ್ತಾರೆ ಗೊತ್ತಾ, ಅಬ್ರಹಾಮನ ದೇವರೇ. ಹಾಡೆಲ್ಲ ಆಡೋಕ್ಕೆ ತುಂಬ ಚಂದ ಈ ಮೈನರಲ್ಲಿ ಹಾಡಾಡೋಕ್ಕೆಲ್ಲ ಇಷ್ಟ ಅವ್ರಿಗೆ. ಅಬ್ರಹಾಮನ ದೇವರೇ ನಿಮಗೆ ಆರಾಧನೆ. ಅಷ್ಟೇ, ಈ ಸಾಕು, ಆಮೇಲೆ ಹೋಗೋಣ. ಇಲ್ಲಿ ನಾನೊಂದು ಉದಾಹರಣೆ ಹೇಳ್ತಾ ಇದ್ದೀನಿ, ರೈಟ್? ಓಕೆ, ನಿಮ್ಗೆ ತುಂಬ ನೀವೆಲ್ಲ ಇವಾಗ ವರ್ಷಿಪ್ ಮೋಡಲ್ಲಿ ಇದ್ದೀರಾ ಅಂತ ನನಗೂ ಗೊತ್ತು, ಎಲ್ಲ ಫೈರ್ ಆಗಿದ್ದೀರಾ. ಆದರೆ ಸ್ವಲ್ಪ ಮಾತಾಡ್ಬಿಡ್ತೀನಿ, ರೈಟಾ? ನೀವು ಬೇಕಾದ್ರೆ ಮನೆಗೆ ಹೋಗಿ ಹಂಗೇ ಆಡ್ಕೊಳ್ಳಿ, ರೈಟ್? ಈಗ ನೋಡಿ, ಎಲ್ಲರಿಗೂ ಅಬ್ರಹಾಮನ ದೇವರೇ ಸ್ತೋತ್ರಪ್ಪ ಅಂತ ಪ್ರಾರ್ಥನೆ ಮಾಡೋಕ್ಕೆ ಇಷ್ಟ. ಆದರೆ ಅಬ್ರಹಾಮನ್ ಥರ ಆಶೀರ್ವಾದವಾಗಿ ಇರಬೇಕಪ್ಪ ಅಂತ ಹೇಳಿದರೆ ಆಶೀರ್ವಾದದ ಬಗ್ಗೆ ಮಾತಾಡಬೇಡಿ. ನೀವು ಕೇಳ್ಬೋದು, ಅನೇಕ ಕ್ರೈಸ್ತರು ಏನು ಹೇಳ್ತಾರೆ ಗೊತ್ತಾ, ಅಬ್ರಹಾಮನ್ನ ದೇವರು ಆಶೀರ್ವದಿಸಿದ್ರು ಪಾಸ್ಟರ್. ನನಗೂ ಅಬ್ರಹಾಮನ್ಗೆ ಏನು ಕನೆಕ್ಷನ್? ನಾನು ಹೇಳ್ತೀನಿ ನಿಮಗೆ ಏನು ಕನೆಕ್ಷನ್ ಅಂತ ನಾನು ಹೇಳ್ತೀನಿ. ಓಕೆ, ರೈಟ್? ಈಗ ದೇವರು ಸತ್ಯವೇದದಲ್ಲಿ ಅಬ್ರಹಾಮನನ್ನು ಹೇಗಿಟ್ಟರು ಅಂದರೆ ಅವನನ್ನು ಒಂದು ಡಿಸ್ಪ್ಲೇ ಆಗಿಟ್ರು. ಈಗ ಫೋನ್ ಶೋರೂಮ್ಸ್ಗೆಲ್ಲ ಹೋದರೆ ನೋಡಿ, ಐಫೋನ್ನ ಅಥವಾ ಸ್ಯಾಮ್ಸಂಗೋ ವಿವೋನೋ ಯಾವುದೋ ಒಂದು ಡಿಸ್ಪ್ಲೇ ಅಲ್ಲಿ ಇಟ್ಟಿರ್ತಾರೆ. ಅದು ಯಾರು ಬೇಕಾದರೂ ಸ್ಕ್ರಾಲ್ ಮಾಡ್ಬೋದು, ಪಿಕ್ಚರ್ ತೊಗೊಬೋದು. ಬಾಕ್ಸ್ ಪೀಸ್ ಬೇರೆ. ಬಾಕ್ಸ್ ಪೀಸ್ ಓಪನ್ ಮಾಡೋದಕ್ಕಿಂತ ಮೇಲೆ ಡಿಸ್ಪ್ಲೇ ಇರ್ತೈತೆ. ಆ ಡಿಸ್ಪ್ಲೇ ನೋಡಿದ್ರೆ ಕ್ಲಾರಿಟಿ ಹೆಂಗೆ, ಎಷ್ಟು GB ಏನು ಎಲ್ಲನೂ ಆ ಡಿಸ್ಪ್ಲೇಲಿ ಇರುತ್ತೆ. ಇದನ್ನು ನೋಡಿದ್ರೆ ಆ ಬಾಕ್ಸ್ ಪೀಸಲ್ಲಿರೋದು ಸೇಮು. ಅದೇ ರೀತಿಯೇ ಅಬ್ರಹಾಮನ್ನು ನೋಡಿದ್ರೆ ಒಳಗಡೆ ಬಾಕ್ಸ್ ಪೀಸಲ್ಲಿ ಇರೋದು ಸೇಮು. ಅಬ್ರಹಾಮನನ್ನು ಆಶೀರ್ವದಿಸಿದಂಥ ಅದೇ ದೇವರು ನನ್ನನ್ನು ನಿಮ್ಮನ್ನು ಆಶೀರ್ವದಿಸೋದಕ್ಕೆ ಆತನಿಂದ ಸಾಧ್ಯ. ಪ್ರೈಸ್ ದಿ ಲಾರ್ಡ್. ಒಬ್ರು ಕ್ರೈಸ್ತರು ಆಶೀರ್ವಾದವಾಗಿ ಇರಬೇಕು ಅನ್ನೋದು ದೇವ್ರ ಚಿತ್ತ. ನೋಡಿ, ಈಗ ಹೇಗೆ ಒಂದು ಡಿಸ್ಪ್ಲೇನ ಆಚೆ ಇಟ್ಟಿರ್ತಾರೋ, ಅಥವಾ ಒಂದು ಮ್ಯಾನಿಕ್ಯೂನ್ನ ಆಚೆ ಇಟ್ಟು ಆ ಬೊಂಬೆಗೆ ಬೆಸ್ಟ್ ವಸ್ತ್ರನೆಲ್ಲ ಹಾಕಿ ಒಳಗಡೆ ಶೋರೂಮಲ್ಲಿ ಆ ಥರ ಇರುತ್ತೆ ಅಂತ ಅವ್ರು ಹೇಗೆ ಅಡ್ವರ್ಟೈಸ್ ಮಾಡ್ತಾರೋ, ಅದೇ ರೀತಿಯೇ ಅಬ್ರಹಾಮನ ಜೀವಿತ ಮಾತ್ರ ಅಲ್ಲ, ಇವತ್ತು ನನ್ನನ್ನು ನಿಮ್ಮನ್ನು ಸಹ ಅದೇ ರೀತಿ ಇಟ್ಟಿದ್ದಾರೆ. ನನ್ನನ್ನು ನಿಮ್ಮನ್ನು ನೋಡಿದಾಗ ಜನ ತಿಳ್ಕೊಬೇಕು, ಅಪ್ಪ ಇವರನ್ನು ಆಶೀರ್ವದಿಸಿದಂಥ ದೇವರು ದೊಡ್ಡ ದೇವರು, ನಾನು ಆ ದೇವರ ಹತ್ರ ಬರಬೇಕು ಅಂತ ಜನ ಬರೋ ಥರ ದೇವ್ರು ನನ್ನನ್ನು ನಿಮ್ಮನ್ನು ಆಶೀರ್ವದಿಸ್ಬೇಕು. ಅದಕ್ಕೇ ದೇವರು ಅಬ್ರಹಾಮನನ್ನು ಆ ಥರ ಆಶೀರ್ವದಿಸಿದ್ರು. ಸರಿ, ಕನ್ನಡದಲ್ಲಿ ಓದೋಣವಾ? ಈಗ ಅಬ್ರಹಾಮನ ಕತೆಗೆ ಹೋಗೋಣ. ಆದಿಕಾಂಡ ಬರೆದ ಪುಸ್ತಕ 12ನೇ ಅಧ್ಯಾಯ 1-2. ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ ಆಶೀರ್ವದಿಸಿ ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವೆನು. ಕೇಳಿದ್ನಾ ಅಬ್ರಹಾಮನು? ಕೇಳಿದ್ನಾ? ದೇವ್ರ ಹತ್ರ ಕೇಳಿದ್ನಾ? ದೇವರೇ ನನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿ ನನ್ನ ಹೆಸರನ್ನ ಪ್ರಖ್ಯಾತಿಗೆ ತಂದು ನನ್ನನ್ನು ಐಶ್ವರ್ಯವಂತನಾಗಿ ಮಾಡು ಅಂತ ಕೇಳಿದ್ನಾ ಇಲ್ವಾ? ಎಲ್ಲರೂ ಹೇಳಿ, ಕೇಳಿದ್ನಾ ಇಲ್ವಾ? ಮತ್ತೆ ಯಾಕೆ ಆಶೀರ್ವದಿಸ್ಬೇಕು? ಅದೇ ದೇವರ ಚಿತ್ತ. ಅಬ್ರಹಾಮನು ಕೇಳಲೇ ಇಲ್ಲ. ಮನೇಲಿದ್ದವನ್ನ ಕರ್ಕೊಂಬಂದು
ನಾನು ನಿನ್ನನ್ನು ಆಶೀರ್ವದಿಸ್ತೀನಿ, ನಾನು ನಿನ್ನನ್ನು ದೊಡ್ಡ ಜನಾಂಗವಾಗಿ ಮಾಡ್ತೀನಿ. ಇದನ್ನೆಲ್ಲ ಅಬ್ರಾಹ್ಮನ್ ಕೇಳ್ದೇನೆ ಆಶೀರ್ವದಿಸಿದ ಕಾರಣ ಏನು ಗೊತ್ತಾ? ಅಬ್ರಹಾಮನನ್ನು ಆಶೀರ್ವದಿಸಿದ ಥರನೇ ಈ ಸತ್ಯನ ಕೇಳ್ತಾ ಇರುವಂಥ ನಿನ್ನನ್ನು ಆಶೀರ್ವದಿಸ್ತೀನಿ ಅಂತ ದೇವರು ತೋರಿಸ್ತಾ ಇದ್ದಾರೆ. ಆಮೇನ್. ಅಬ್ರಾಹ್ಮನ್ ಅದನ್ನು ಕೇಳಲೇ ಇಲ್ವಲ್ಲ. ಅಬ್ರಾಹ್ಮನು ದೊಡ್ಡ ಜನಾಂಗ ಆಗಬೇಕು, ಆಶೀರ್ವಾದವಾಗಿರಬೇಕು, ಸ್ಟೈಲಾಗಿರಬೇಕು. ದಿಸ್ ಇಸ್ ನಾಟ್ ಅಬ್ರಾಹಮ್ಸ್ ಪ್ಲ್ಯಾನ್, ಬಟ್ ಇಟ್ ವಾಸ್ ಗಾಡ್ಸ್ ಪ್ಲ್ಯಾನ್. ಪಾಸ್ಟರ್ ಫಿಲಿಪ್ ಬಾಬು ಅಲ್ಲಿ ಇಲ್ಲಿ ರೋಡಲ್ಲಿ ಆಯ್ಕೊಂಡು ತಿನ್ಕೊಂಡಿರಬಾರ್ದು, ಬಡವನಾಗಿರಬಾರ್ದು, ದರಿದ್ರದಲ್ಲಿರಬಾರ್ದು, ಕಷ್ಟದಲ್ಲಿರಬಾರ್ದು. ಅವ್ನು ಚೆನ್ನಾಗಿ ಶೂಟ್ ಹಾಕಲಿ, ಕತ್ತಗೊಂದು ಮೈಕ್ ಹಾಕಲಿ, ಬ್ಲೂ ಕಲರ್ ಟೈ ಹಾಕಲಿ, ಗ್ರೇ ಕಲರ್ ಪ್ಯಾಂಟ್ ಹಾಕಲಿ, ಶೈನಿಂಗ್ ಶೂ ಹಾಕಲಿ. ದಿಸ್ ಈಸ್ ನಾಟ್ ಮೈ ಪ್ಲ್ಯಾನ್, ಇಟ್ಸ್ ಗಾಡ್ಸ್ ಪ್ಲ್ಯಾನ್. ಈ ರೀತಿ ದೇವರು ಒಂದೊಂದು ಪ್ಲ್ಯಾನ್ ಇಟ್ಟಿರ್ತಾರೆ. ನೀವು ಅದನ್ನು ಜಸ್ಟ್ ರಿಸೀವ್ ಇಟ್. ನನ್ನನ್ನು ದೇವ್ರು ಹಂಗೆ ಆಶ್ವಾಸನ ಯೋಚನೆ ಬರೋವರೆಗೂ ದೇವ್ರು ಆಶ್ವಾಸೋದಕ್ಕೆ ಸಾಧ್ಯ ಇಲ್ಲ. ನೀವು ಕೇಳ್ಬೋದು, ಪಾಸ್ಟರ್ ಇದನ್ನೆಲ್ಲ ಕೇಳದೆ ಆಶೀರ್ವದಿಸಿದ್ರಲ್ಲ, ಅದೇ ರೀತಿ ಯಾಕೆ ನನ್ನನ್ನು ಆಶ್ವಾಸಿಲ್ಲ? ನಿಮ್ಗೊಂದು ಪ್ರಶ್ನೆ ಬರ್ಬೋದು. ಅಬ್ರಾಹ್ಮನ್ ಕೇಳಲಿಲ್ಲ, ಆಶ್ವಾಸಿದ್ರು, ಮತ್ತು ನನ್ನನ್ನು ಯಾಕೆ ಆಶ್ವಾಸಿಲ್ಲ? ಬಂತ ಪ್ರಶ್ನೆ? ಅದಕ್ಕೆ ಉತ್ತರ ಹೇಳ. ನಂಬಿಕೆ ಇಲ್ಲದೆ ದೇವರನ್ನ ಸಾಧ್ಯ ಇಲ್ಲ. ಅಬ್ರಾಹ್ಮನಿಗೆ ಹೇಳಿದ್ರು, ನಿಮ್ಮ ತಂದೆ ಮನೆ, ನಿನ್ನ ಕುಟುಂಬ ಎಲ್ಲಾನು ಬಿಟ್ಟು ಹೋಗಂದ್ರು. ನೀನು ಹೋಗ್ತೀಯ ಆ ಥರ? ಯಾವ ಧೈರ್ಯದ ಮೇಲೆ ಅಬ್ರಾಹ್ಮನ್ ಹೋದ ಸೂಟ್ ಕೇಸ್ ತೊಗೊಂಡು? ದೇವ್ರು ನಂಬ್ದ. ದೇವ್ರು ಹೇಳಿದ್ರೆ ಮಾಡ್ತಾರೆ ಅಂತ. ನಮ್ಗೆ ಆ ನಂಬಿಕೆ ಬರೋವರೆಗೂ ನಾವು ಅದನ್ನು ಹೊಂದ್ಕೊಳ್ಳೋಕ್ಕಾಗೋದಿಲ್ಲ. ಅದಕ್ಕೇ ನಿಮಗೆ ನಂಬಿಕೆ ಬರೋವರೆಗೂ ನಾನು ಮಾತಾಡ್ತಾ ಇರ್ತೀನಿ, ಓಕೆನಾ? ಆಶೀರ್ವಾದ ಬಂದಿಲ್ಲ ಅಂದರೂ ಸುಮ್ಮನೆ ಕೇಳ್ತಾ ಇರಿ ಕುಂತ್ಕೊಂಡು. ಪಾಸ್ಟರ್ ನಾನು ತುಂಬ ದಿವಸದಿಂದ ಕೇಳ್ತೇನೆ. ಕೇಳಿ ಕೇಳಿ ಕೇಳಿ, ಪರವಾಗಿಲ್ಲ, ಅರ್ಜೆಂಟ್ ಪಡಬೇಡಿ. ನಿಮಗೆ ನಂಬಿಕೆ ಬರೋವರೆಗೂ ಕೇಳಿ. ಖಂಡಿತವಾಗ್ಲೂ ಒಂದು ದಿವಸ ನಂಬಿಕೆ ಬಂದಾಗ ಎಲ್ಲ ಪರಿಸ್ಥಿತಿಗಳು ಖಂಡಿತವಾಗ್ಲೂ ಬದಲಾವಣೆ ಆಗೇ ಆಗಿರ್ತೈತೆ. ಪ್ರೈಸ್ ದಿ ಲಾರ್ಡ್. ಆಮೆನ್. ಅದೇ ನಾನು ಹೇಳನಲ್ಲ, ಓರಲ್ ರಾಬರ್ಟ್ಸ್ ಈ ರೀತಿ ಹೇಳ್ತಾರೆ, ಒಂದು ಪ್ರಸಂಗ ಅಂದರೆ ಒಂದು ಸಬ್ಜೆಕ್ಟು ಅವ್ರ ಮನಸ್ಸಿನಲ್ಲಿ ಬೇರೂರಿ ಅದು ಫಲ ಕೊಡಬೇಕು ಅಂದರೆ ಅಟ್ಲೀಸ್ಟ್ ಒಂದು ಮೆಸೇಜನ್ನು 2-3 ವರ್ಷ ಆದರೂ ಕೇಳಬೇಕಂತೆ. ಅವ್ರ ಲೆಕ್ಕದಲ್ಲಿ ಹೆಂಗೆ ಅಂದರೆ ಅಟ್ಲೀಸ್ಟ್ 300-400 ಸರ್ಮನ್ಸ್ ಕೇಳಬೇಕಂತೆ. ಪ್ರಾಸ್ಪರಿಟಿ ಮೀನ್ಸ್ ಒಂದು 300 ಸಬ್ಜೆಕ್ಟ್ ಪ್ರಾಸ್ಪರಿಟಿ ಬಗ್ಗೆನೇ ಕೇಳಬೇಕಂತೆ. ನಾವು ಇನ್ನೂ ಒಂದು 3 ತಿಂಗಳು 4 ತಿಂಗಳು ಮಾತಾಡಿದ್ದೀವಿ. ಅಷ್ಟರಲ್ಲಿ ಎಲ್ಲಿ ಪಾಸ್ಟರ್ ಇನ್ನೂ ಬಂದೇ ಇಲ್ಲ. ಫುಲ್ ಒಳಕ್ಕೆ ಹೋಗಲಿ, ಕಾರ್ಯ ಮಾಡಲಿ, ಕೆಲಸ ಮಾಡಲಿ. ನೀವು ಯೋಚನೆನೂ ಮಾಡಿರಲ್ಲ, ಹೆಂಗಪ್ಪ ಬಂತು, ಹೇಗೆ ಬಂತು ಅಂತ ನೀವು ಯೋಚನೆನೂ ಮಾಡಿರಲ್ಲ. ದೇವರು ಆ ರೀತಿ ನಿನ್ನನ್ನು ಆಶೀರ್ವದಿಸ್ತಾರೆ. ಯಾಕೊತ್ತಾ? ನಿನ್ನ ಯೋಚನೆ, ನಿನ್ನ ಪೂರ್ಣ ಆ ನಂಬಿಕೆ ಎಲ್ಲ ದೇವ್ರ ಮೇಲೆ ಇಟ್ಟು ಖಂಡಿತವಾಗ್ಲೂ ದೇವರು ನನ್ನನ್ನು ಆಶೀರ್ವದಿಸ್ತಾರೆ ಅಂತ ನಿಶ್ಚಯ ನಿಮಗೆ ಬಂದ ಮೇಲೆ ನಿಮ್ಮ ಕೋರ್ಟಲ್ಲಿ ಬಾಲ್ ಬಿದ್ದೇ ಬೀಳುತ್ತೆ. ಈಗ ದೇವರು ಅಬ್ರಹಾಮನನ್ನು ಆಶೀರ್ವದಿಸ್ತೀನಿ ಅಂತ 12ನೇ ಅಧ್ಯಾಯದಲ್ಲಿ ಹೇಳ್ಬಿಟ್ರು ಅಲ್ವಾ? 12ನೇ ಅಧ್ಯಾಯದಲ್ಲಿ ಹೇಳಿದ ತಕ್ಷಣ 13ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ. ಮತ್ತೆ ಓದಿ, ಆದಿಕಾಂಡ ಬರೆದ ಪುಸ್ತಕ 13ನೇ ಅಧ್ಯಾಯ 1-2. 12ರಿಂದ 13ನೇ ಅಧ್ಯಾಯ ಒಂದೇ ರಾತ್ರಿಯಲ್ಲಿ ಅಬ್ರಾಹ್ಮನ ಐಶ್ವರ್ಯವಂತನಾಗ್ತಾನೆ. ಒಂದೇ ರಾತ್ರಿಯಲ್ಲಿ. ಅದರದ್ದೊಂದು ಸ್ಟೋರಿ ಇದೆ. ಅದು ಹೇಗೆ ಅಂದರೆ, ಅಲ್ಲಿ ಅಬಿಮೆಲೆಕನು ಅವನೇನು ಮಾಡ್ತಾನೆ, ಅಬ್ರಾಹಮನ್ನ ಹೆಂಡ್ತಿನ ನೋಡ್ತಾನೆ. ಇವನು ಭಯಪಟ್ಟು ತಂಗಿ ಅಂತ ಹೇಳ್ಬಿಡ್ತಾನೆ. ಅವ್ರ ಹೆಂಡ್ತಿಗಾಗಿ, ಸಾರಾಳ್ಗಾಗಿ ಇವನು ಎಲ್ಲ ಐಶ್ವರ್ಯನ ಒಂದೇ ದಿನದಲ್ಲಿ ಕೊಟ್ಟು ಬಿಡ್ತಾನೆ. ಮತ್ತೆ ದೇವರು ಅವನ ಕನಸಲ್ಲಿ ಮಾತಾಡ್ತಾರೆ, ಅಪ್ಪ ಇದು ಅಬ್ರಾಹಮನ ಹೆಂಡತಿ, ನೀನು ಮುಟ್ಟಬಾರ್ದು ಅಂತ. ಆವಾಗ ಅವನೇನು ಹೇಳ್ತಾನೆ, ಯಾಕಪ್ಪ ನೀನು ನನಗೆ ಹೇಳಿಲ್ಲ, ಫಸ್ಟೇ ಹೇಳ್ಬಾರ್ದಾಗಿತ್ತಾ? ಸರಿ ಆಯಿತು, ನಾನು ನಿನಗೆ ಕೊಟ್ಟಿದ್ದು ಹಂಗೆ ಇರಲಿ, ನಾನು ಹಂಗೆ ಹೋಗ್ಬಿಡು. ತಗೋ ನಿನ್ನ ಹೆಂಡ್ತಿನ ವಾಪಸ್ ಕರ್ಕೊ, ನಾನು ಏನೇನೆಲ್ಲ ಕೊಟ್ಟನೋ ಹಂಗೆ ತೊಗೊಂಡೋಗ್ಬಿಡು. ಒಂದೇ ರಾತ್ರಿಯಲ್ಲಿ ಐಶ್ವರ್ಯವಂತನಾದ ಅಬ್ರಾಹ್ಮನು. ಕೌನ್ ಬನೇಗ ಕರೋರ್ಪತಿ? ಅಬ್ರಾಹಂ ಬನ್ ಗಯಾ. एक ही दिन में करोड़पति.
ಅವನು ಆವೇ ಹೆಂಗೋ ಆ ದಾರಿಯಲ್ಲಿತ್ತು. ಕೆಲವರು ಎಲ್ಲ ಹೇಳ್ಬೋದು, ಹಂಗಾರೆ ಪಾಸ್ಟರ್ ನಾನು ಐಶ್ವರ್ಯವಂತನಾಗಬೇಕು ಅಂದರೆ ನನ್ನ ಹೆಂಡ್ತಿನ ತೆಂಗಿನ ಬೇಕಾ? ಈ ಥರ ಉಲ್ಟಾ ಪಲ್ಟಾ ಕ್ವಶನ್ ಎಲ್ಲ ಕೇಳ್ಬಾರ್ದು. ಒಬ್ಬೊಬ್ರನ್ನ ಆಶೀರ್ವಾದಿಸು ಒಂದೊಂದು ವಿಧ. ನೋಡಿ, ಅವನು ಒಂದು ವೇಳೆ ತಪ್ಪೇ ಮಾಡಿದ್ರು, ಒಂದು ವೇಳೆ ಅವ್ನು ಗೊತ್ತಿಲ್ಲದೆ ಮಾಡಿರ್ಬೋದು. ಆದರೆ ಅಬ್ರಾಮನ್ನ ಆಶೀರ್ವಸ್ತೀನಿ ಅಂತ ಹೇಳಿದ್ದವರು ನಂಬಿಗಸ್ತರು. ನಾನೇನು ಹೇಳ್ತೀನಿ ಅಂದರೆ, ನಿನ್ನನ್ನು ಆಶೀರ್ವಸ್ತೀನಿ ಅಂತ ಹೇಳಿದಾತನು ನಂಬಿಗಸ್ತನು. ಪಾಸ್ಟರ್ ಹೇಗೆ ಆಶೀರ್ವಸ್ತಾರೆ, ಯಾವಾಗ ಆಶೀರ್ವಸ್ತಾರೆ ಅಂತ ಕೇಳಬೇಡಿ. ಹೇಗೆ ಆಶೀರ್ವಸ್ತಾರೆ, ಯಾವಾಗ ಆಶೀರ್ವಸ್ತಾರೆ ಅಂತ ಗೊತ್ತಿಲ್ಲ. ನಿನಗೆ ವಾಗ್ದಾನ ಕೊಟ್ಟಿದ ಮೇಲೆ, ನಿನ್ನನ್ನು ಆಶೀರ್ವಸ್ತೀನಿ ಅಂತ ಹೇಳಿದ ಮೇಲೆ ಖಂಡಿತವಾಗ್ಲೂ ಆಶೀರ್ವದಿಸ್ತಾರೆ. ಹೌದಾ ಇಲ್ವಾ? ಆಮೇನ್. ಇವತ್ತು ನನ್ನ ಪರಿಸ್ಥಿತಿಗಳು ಎಲ್ಲ ಉಲ್ಟಾ ಪಲ್ಟಾ ಇದೆ. ನನ್ನ ಪರಿಸ್ಥಿತಿ ನಾನು ಎದುರು ನೋಡಿದ ಥರ ಇಲ್ಲ. ಬರಬೇಕಾದಂಥ ಲೋನ್ ಬರಲಿಲ್ಲ, ಬರಬೇಕಾದಂಥ ಜಾಗ ಬರಲಿಲ್ಲ, ಆಸ್ತಿ ಬರಲಿಲ್ಲ, ಬಿಸ್ನೆಸ್ ಲಾಸ್ ಆಗೋಯ್ತು, ಕೆಲಸ ಇಲ್ಲ, ಕಾರ್ಯ ಇಲ್ಲ, ಅದೆಲ್ಲ ಮುಖ್ಯ ಇಲ್ಲ. ದೇವ್ರು ನಿನ್ನನ್ನು ಆಶೀರ್ವಸ್ತೀನಿ ಅಂತ ಹೇಳಿದವರು ಆಶೀರ್ವದಿಸ್ತಾರೆ. ಏನೇ ಉಲ್ಟಾ ಪಲ್ಟಾ ಆಗಿದ್ರು ಸರಿ. ನಂಬ್ತೀರಾ? ಅಷ್ಟೇ. ಬೈಬಲ್ ಹೇಳುತ್ತೆ, ಒಂದೇ ದಿನದಲ್ಲಿ, ನೆಕ್ಸ್ಟು ಅಧ್ಯಾಯದಲ್ಲೇ ನೋಡಿ, ಇವನು ಅವ್ರ ತಂದೆ ಮನೆಯನ್ನು ಬಿಟ್ಬಿಟ್ಟು ಬಂದ. 12ನೇ ಅಧ್ಯಾಯದಲ್ಲಿ ದೇವರು ಮಾತಾಡ್ತಾರೆ, ಬಾಪ ನಾನು ಆಶೀರ್ವಸ್ತೀನಿ. 13ನೇ ಅಧ್ಯಾಯದಲ್ಲೇ ಅವನಿಗೆ ಜಾಗ ಹಿಡಿಯಲಾರದಷ್ಟು ಆಶೀರ್ವಾದ ತುಂಬೋಯ್ತು. ನಾವು ಅಬ್ರಾಮ್ ವಾಸ್ ಎಕ್ಸ್ಟ್ರೀಮ್ಲಿ ರಿಚ್. ಅಬ್ರಹಾಮನು ಬಹು ಐಶ್ವರ್ಯವಂತನಾಗಿ, ಬಹು ಬೇರೆ ಐಶ್ವರ್ಯವಂತನಲ್ಲ ಹೇಳಿ, ಬಹುತ್ ಬೇರೆ ಐಶ್ವರ್ಯವಂತನಲ್ಲ, ಬಹು ಐಶ್ವರ್ಯವಂತನಾದನು. ಆ ಸ್ಥಳವು ಅವರಿಬ್ಬರ ಜೀವನಕ್ಕೆ ಸಾಲದೆ ಹೋಯಿತು. ಆಮೆನ್. And so there was not enough pasture land for the two of them to stay together. But the land could not support them. But the land was unable to support them. The land was unable to support them. ಆ ಭೂಮಿನೇ ಅವ್ರಿಗೆ ಸಪೋರ್ಟ್ ಮಾಡೋಕ್ಕಾಗಿಲ್ವಂತೆ. ದೇವರು ಆ ರೀತಿ ಇವ್ರನ್ನ ಆಶೀರ್ವದಿಸಿದ್ರಂತೆ. ಬೇಕಾಗಿತ್ತ ಇದು ಒಬ್ಬನಿಗೆ? ನೀವು ಹೇಳಿ, ಬೇಕಾ? ಇವಾಗ ನಾವೇನಾದರೂ ಎಕ್ಸ್ಟ್ರಾ ಒಂದು 2 ಬಟ್ಟೆ ತೊಗೊಂಡ್ಬಿಟ್ವಿ ಅಥವಾ ಒಂದು ಗಾಡಿ ತೊಗೊಂಡ್ಬಿಟ್ರೆ, ಬೇಕಾ ಪಾಸ್ಟ್ರಿಗೆ ಇದು ಹೇಳ್ತೀವ ಇಲ್ವಾ? ಬೇಕಾಗಿತ್ತ ಇವಾಗ? ಅಥವಾ ಒಂದು 2 ಮನೆ, ದೊಡ್ಡ ಮನೆ, ಅಥವಾ ಒಂದು 3 ಬೆಡ್ರೂಮ್ ಇರೋದು, ಪಾಸ್ಟ್ ಇರೋದು ಒಬ್ಬರಿಗೆ 3 ಬೆಡ್ರೂಮ್ ಬೇಕಾ? ಬೇಕು. ಯಾಕೆ ಗೊತ್ತಾ? ನನ್ನನ್ನು ನೋಡಿದಾಗ ಜನ ತಿಳ್ಕೊಳ್ತಾರೆ, ಪಾಸ್ಟರ್ ಫಿಲಿಪ್ಪನ್ನು ಆಶೀರ್ವದಿಸಿದಂತೆ ಅದೇ ದೇವ್ರು ನನ್ನನ್ನು ಆಶೀರ್ವದಿಸ್ತಾರೆ. ನನ್ನ ನಂಬಿಕೆ ಅವರಲ್ಲಿ ಬರಬೇಕು ಅಂತಾನೆ ದೇವರು ಆಶೀರ್ವದಿಸ್ತಾರೆ. ಇವಾಗ ನಾನು ಕೇಳ್ತೀನಿ, ಅಬ್ರಾಮನಿಗೂ ಅವನ ಹೆಂಡತಿಗೂ ಇಷ್ಟು ಆ ಭೂಮಿನೇ ಅವ್ನಿಗೆ ಸಪೋರ್ಟ್ ಮಾಡೋಕ್ಕಾಗದೇ ಇರೋಷ್ಟು, ಸ್ಥಳ ಹಿಡಿಯಲಾರದಷ್ಟು ದೇವರು ಅವನ್ನ ಆಶೀರ್ವದಿಸಿದ್ರು. ಒಬ್ಬನಿಗೆ ಬೇಕಾಯಿತು? ಇಷ್ಟು ಬೇಕಾಗಿತ್ತು. ಯಾಕೆ ಗೊತ್ತಾ? ಅಷ್ಟು ಇರೋದು ಅಬ್ರಹಾಮನಿಗೆ ಮಹಿಮೆ ಅಲ್ಲ, ಅಷ್ಟು ಇರೋದು ದೇವರಿಗೆ ಮಹಿಮೆ. ನೀವು ಚೆನ್ನಾಗಿದ್ದರೆ ದ ಗ್ಲೋರಿ ಗೋಸ್ ಟು ಗಾಡ್. ನೀವು ಆರೋಗ್ಯವಾಗಿದ್ದರೆ ಗ್ಲೋರಿ ಗೋಸ್ ಟು ಗಾಡ್. ನೀವು ಒಂದು ಗಾಡಿಯಲ್ಲಿ ಬಂದರೆ ಗ್ಲೋರಿ ಗೋಸ್ ಟು ಗಾಡ್. ನೀವು ಒಂದು ಒಳ್ಳೆ ಮನೆಯಲ್ಲಿದ್ದರೆ ಗ್ಲೋರಿ ಗೋಸ್ ಟು ಗಾಡ್. ಪ್ರೈಸ್ ದಿ ಲಾರ್ಡ್. ಅದಕ್ಕೆ ನಿಮ್ಮನ್ನು ಆಶೀರ್ವದಿಸಿ ದೇವ್ರ ಮಹಿಮೆನ ದೇವ್ರು ತಗೊಳ್ತಾರೆ. ಸರಿ, ಈಗ ನೀವು ಕೇಳ್ಬೋದು, ಪಾಸ್ಟರ್ ದೇವರು ಅಬ್ರಾಮನ್ನ ಆಶೀರ್ವದಿಸಿದ್ರು, ಓಕೆ, ಅದೆಲ್ಲ ಹಳೆ ಒಡಂಬಡಿಕೆ. ಈಗ ಅಬ್ರಾಮನ್ನ ಆಶೀರ್ವದಿಸಿದ್ದಕ್ಕೂ ನನಗೂ ಏನು ಸಂಬಂಧ? ಪಾಸ್ಟರ್ ಅಬ್ರಹಾಮನಿಗೂ ನನಗೂ ಏನು ಸಂಬಂಧ? ಕೇಳಿ ಜೋರಾಗಿ. ಪಾಸ್ಟರ್ ಅಬ್ರಹಾಮಿಗೂ ನಮಗೂ ಏನು ಸಂಬಂಧ? ಕೇಳಿ, ಹಂಗೆ ಒಳ್ಳೇದು. ಸರಿ, ಈಗ ಎತ್ಕೊಳ್ಳಿ, ಗಲಾತ್ಯದವ್ರಿಗೆ ಬರೆದ ಪುಸ್ತಕ 3ನೇ ಅಧ್ಯಾಯ 13ನೇ ವಾಕ್ಯ 14ನೇ ವಾಕ್ಯ. ಅಬ್ರಹಾಮನಿಗೆ ಉಂಟಾದ ಆಶೀರ್ವಾದ ನೋಡಿ. ಇವಾಗ ಹಳೆ ಒಡಂಬಡಿಕೆಗೂ ಹೊಸ ಒಡಂಬಡಿಕೆ ಏನು ಸಂಬಂಧ ಅಂತ ಕೇಳಿದ್ರಲ್ಲ, ಪಾಸ್ಟರ್ ಅಬ್ರಹಾಮನಿಗೂ ನನಗೂ ಏನು ಸಂಬಂಧ ಅಂತ ಕೇಳಿದ್ರಲ್ಲ, ಈಗ ಚೆನ್ನಾಗಿ ಗಮನಿಸಿ. ಅಬ್ರಹಾಮನಿಗೆ ಉಂಟಾದ ಆಶೀರ್ವಾದವು ಕ್ರಿಸ್ತ ಯೇಸುವಿನಲ್ಲಿ ಅನ್ಯ ಜನರಿಗೆ ಉಂಟಾಗುವಂತೆಯೂ
ದೇವರು ವಾಗ್ದಾನ ಮಾಡಿದ ಆತ್ಮನು ಹಾ, ನಮಗೆ ನಂಬಿಕೆಯ ಮೂಲಕ ದೊರಕುವಂತೆಯೂ ನಂಬಿಕೆಯ ಮೂಲಕ ದೊರಕುವಂತೆಯೂ ಕ್ರಿಸ್ತನು ನಮ್ಮ ನಿಮಿತ್ತ ಶಾಪವಾಗಿ ಕ್ರಿಸ್ತನು ನನ್ನ ನಿಮಿತ್ತ ನಿಮ್ಮ ನಿಮಿತ್ತವಾಗಿ ಶಿಲುಬೆಯಲ್ಲಿ ಶಾಪಗ್ರಸ್ತನಾದನು. ಯೇಸು ಸ್ವಾಮಿ ಶಿಲುಬೆಯಲ್ಲಿ ಸತ್ತದಕ್ಕೆ ಕಾರಣ ಅಬ್ರಾಹಮನನ್ನು ಆಶೀರ್ವದಿಸಿದಂತೆಯೇ ನನ್ನನ್ನು ನೋಡ್ತಾ ಇರುವಂಥ, ಈ ಸತ್ಯನ ಕೇಳ್ತಾ ಇರುವಂಥ ನಿನ್ನನ್ನು ಆಶೀರ್ವದಿಸಬೇಕು ಅಂತಾನೆ. Praise the Lord. The purpose was that the blessing of Abraham would come to the Gentiles in Christ Jesus. So ಕ್ರಿಸ್ತನಲ್ಲಿ ಇರುವ ಕ್ರೈಸ್ತರೇ ಅಬ್ರಹಾಮನ ಆಶೀರ್ವಾದನ ಹೊಂದ್ಕೊಳ್ಳಿ. ಏನು ಮಾಡ್ಕೊಳ್ಳಿ? ನನ್ನನ್ನು ಚೆನ್ನಾಗಿ ನೋಡ್ಕೊಳ್ಳಿ, ಮನೆಗೆ ಹೋಗಿ ಓದ್ಕೊಳ್ಳಿ, ಸ್ವಲ್ಪ ದಿವಸದಲ್ಲೇ ಹೊಂದ್ಕೊಳ್ಳಿ. ಹೆಂಗೆ ಆದರೂ ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಅಷ್ಟೇ. ಆದುದರಿಂದ ಕ್ರೈಸ್ತರು ಅಂದರೆ ದೇ ಶುಡ್ ಬಿ ಇನ್ ಬ್ಲೆಸ್ಸಿಂಗ್. ಕ್ರೈಸ್ತರು ಅಂದರೆ ಆಶೀರ್ವಾದವಾಗಿರಬೇಕು, ಕ್ರೈಸ್ತರು ಅಂದರೆ ಚೆನ್ನಾಗಿರಬೇಕು. ಪಾಸ್ಟರ್, ನನಗೆ ಆತ್ಮಿಕ ವರಗಳು ಸಾಕು, ನಾನು ಆತ್ಮದಲ್ಲಿ ತುಂಬಿದರೆ ಸಾಕು, ನನ್ನ ಅಭಿಷೇಕದಲ್ಲಿದ್ದರೆ ಸಾಕು ಅಂತ ಮಾತ್ರ ಅಲ್ಲ, ದೇವರು ನಿನ್ನನ್ನು ಫೈನಾನ್ಷಿಯಲಿ, ದೇವರು ನಿನ್ನನ್ನು ಲೋಕದ ಆಶೀರ್ವಾದಗಳಿಂದ ದೇವರು ನಿನ್ನನ್ನು ಆಶೀರ್ವದಿಸ್ತಾರೆ. ಆಮೇಲೆ ಹೇಳಲ್ವಾ? ಪ್ರೈಸ್ ದಿ ಲಾರ್ಡ್. ಆಮೆನ್. ಇಲ್ಲ ಪಾಸ್ಟರ್, ಆ ಕಾಲದಲ್ಲೆಲ್ಲ ನೋಡಿ, ನಮ್ಮ ತಾತನ ಕಾಲದಲ್ಲಿ ಏನೂ ಇರಲಿಲ್ಲ, ಆದರೆ ದೇವ್ರ ಭಯಭಕ್ತಿ ಇತ್ತು. ತಾತನ ಕಾಲಕ್ಕಿಂತ ಇವಾಗ ಮುಂದೆ ಫಾರ್ವರ್ಡಲ್ಲಿದ್ದೀವಿ ನಾವು. ತಾತನ ಕಾಲದಲ್ಲಿ ಇದ್ದಾಗ ಚೆನ್ನಾಗಿತ್ತ, ಇವಾಗ ಚೆನ್ನಾಗಿದೆಯಾ? ನಾನೊಂದು ಪ್ರಶ್ನೆ, ಕೆಲವ್ರು ಹೇಳ್ತಾರೆ ನೋಡಿ, ಅವಾಗಿದ್ದಿದ್ದ ಥರ ಇವಾಗಿಲ್ಲ ಪಾಸ್ಟರ್ ಹೇಳ್ತಾ ಇರ್ತಾನೆ. ಏನು ಅವಾಗೆಲ್ಲ ಗೋಲ್ಡನ್ ಟೈಮ್ಸ್, ಅವಾಗಿದ್ದು ಸೂಪರಾಗಿತ್ತು, ಅವಾಗಿದ್ದು ಚೆನ್ನಾಗಿತ್ತು. ನಾನು ನಿಮ್ಮನ್ನು ಒಂದು ಪ್ರಶ್ನೆ ಕೇಳ್ತೀನಿ, ತಾತನ ಕಾಲದಲ್ಲಿ, ಅಜ್ಜಿ ಕಾಲದಲ್ಲಿ ಇದ್ದು ಚೆನ್ನಾಗಿದೆಯಾ, ಇವಾಗ ಚೆನ್ನಾಗಿದೆಯಾ? ಕೆಲವರು ಇಲ್ಲ, ಈ ಕಾಲ ಇಲ್ಲ, ಆ ಕಾಲ ಚೆನ್ನಾಗಿದೆ ಅಂತಾರೆ ಅಂತ ಮನಸ್ಸಲ್ಲಿ ಅಂದ್ಕೊಂಡಿದ್ದಾರೆ. ಸರಿ, ನೀವೇ ಹೇಳ್ಬಿಡಿ ಉತ್ತರ. ನೀವು ಹೇಳಿ, ಈ ಕಾಲನ ಆ ಕಾಲನ? ಅವಾಗೊಂಥರ ಚೆನ್ನಾಗಿತ್ತು, ಇವಾಗ ಇನ್ನೂ ಚೆನ್ನಾಗಿದೆ. ರೈಟ್. ಅವಾಗೊಂಥರ ಹೆಂಗೆ ಚೆನ್ನಾಗಿತ್ತು? ಅವಾಗಿಂತ ಇವಾಗ ಏನು ಕಡಿಮೆ ಆಗಿದೆ? ಆವಾಗ ನಾನು ಒಂದು ಕಡೆ ಹೋಗ್ಬೇಕು ಅಂದರೆ, ನಮ್ಮ ಅಜ್ಜಿ ತಾತನ ಕಾಲದಲ್ಲಿ ಎತ್ತಿನ ಗಾಡಿಯಲ್ಲಿ ಹೋಗ್ಬೇಕಾಗಿತ್ತು. ಇವಾಗ ಹೆಂಗೆ ಬರ್ತೀರಾ? ಯಾವ್ದು ಚಂದ? ಇವಾಗ ಒಂದು ಎತ್ತಿನ ಗಾಡಿ ಕೊಟ್ಟರೆ ತಗೊಳ್ತೀರಾ? ನಿಮ್ಮನ್ನು ಡ್ರಾಪ್ ಮಾಡೋಕ್ಕೆ ಕೆಳಗಡೆ 2 ಎತ್ತು, 2 ಕತ್ತೆ ನಿಂತಿದೆ. ಆವಾಗೆಲ್ಲ ಫೋನ್ ಮಾಡ್ಬೇಕಾದ್ರೆ ಹೇಗೆ ಫೋನ್ ಮಾಡಬೇಕಾಗಿತ್ತು? ಎಸ್ ಟಿ ಡಿ ಬೂತ್ಕಿಂತ ಅದಕ್ಕಿಂತ ಮುಂಚೆ ಒಂದು ಬರ್ತಾಯಿತ್ತು, ಟ್ರರ್ 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 ಅಂತ. ಅದು ಎಲ್ಲಿ ಹೋಗ್ಬೇಕು? ಲ್ಯಾಂಡ್ಲೈನ್ಗೆ ಅಲ್ಲಿ ಬೂತಲ್ಲೇ ಹೋಗ್ಬೇಕು. ಇವಾಗ ಕುಂತ್ಕೊಂಡಿದ್ದ ಜಾಗದಲ್ಲೇ ಮಗ ಫೋನ್ ಮಾಡ್ತಾನೆ, ಮಗನೇ ಊಟ ಮಾಡ್ದಮ್ಮ, ಚೆನ್ನಾಗಿದೆಯಾ ಅಂತ. ಅದು ಇವಾಗ ಯಾವ ಊರಲ್ಲಿದ್ರೂ ಹೆಂಗೆ ನೋಡ್ಕೊಬೋದು? ವೀಡಿಯೋ ಕಾಲ್ ಆನ್ ಮಾಡಿಬಿಟ್ರೆ ಅವ್ರು ಏನು ಮಾಡ್ತಾಯಿದ್ದಾರೆ ಅಂತ ಕುಂತಿದ್ದಲ್ಲಿ ಅಮೇರಿಕದಿಂದ ಇಲ್ಲಿ ನೋಡ್ಬೋದು. ಅವಾಗಿಗಿಂತ ಇವಾಗ ಇನ್ನೂ ಚೆನ್ನಾಗಿದೆ. ಇನ್ನೂ ಬರುವಂಥ ದಿನಗಳಲ್ಲಿ ಇನ್ನೂ ಟೆಕ್ನಾಲಜಿ ಚೇಂಜ್ ಆಗುತ್ತೆ. ಆವಾಗ ಟಿ ವಿ ನೋಡಬೇಕಂದ್ರೆ ಇಷ್ಟು ದೊಡ್ಡ ಟಿ ವಿ ಇಲ್ಲಿ ನೋಡ್ಕೊಳ್ಳಿ. ಇವಾಗ ಫೋನಲ್ಲೇ ಬಂದಿದೆ, ಏನು ಬೇಕಾದ್ರೂ ನೋಡ್ಬೋದು. ಇವಾಗ ನೋಡಿ, ಟೆಕ್ನಾಲಜಿ ಎಲ್ಲ ಇಂಪ್ರೂವ್ ಆಗ್ತಾನೇ ಇದೆ. ವಿಡಿಯೋ ಕಾಲ್ ಇದೆ, ವಾಯ್ಸ್ ಮೆಸೇಜ್ ಕಳಿಸ್ಬೋದು, ಇಲ್ಲಿಂದ ಅಮೇರಿಕಾ ಕನೆಕ್ಟ್ ಆಗ್ಬೋದು, ದುಬೈ ಕನೆಕ್ಟ್ ಆಗ್ಬೋದು, ಎಲ್ಲಿ ಏನು ನಡೀತೈತೆ ಅಂತ ನ್ಯೂಸ್ ಗೊತ್ತಾಗುತ್ತೆ. ಎಲ್ಲನೂ ದೇವರು ಒಂದು ಸ್ಟೆಪ್ ಮುಂದೆ ಇಟ್ಟಿದ್ದಾರೆ. ಥ್ಯಾಂಕ್ ಗಾಡ್. ತಾತನ ಕಾಲದಲ್ಲಿ ಇದ್ದಿದ್ದಂಗೆ ಇವಾಗಿಲ್ಲ, ಇವಾಗ ಇನ್ನೂ ಚೆನ್ನಾಗಿದೆ. ಆಮೇನ್. ಅವಾಗೆಲ್ಲ ಆಪ್ರೇಷನ್ ಮಾಡಬೇಕು, ಇಷ್ಟು ದೊಡ್ಡ ಕತ್ತಿ ಇಡೋರು, ಕತ್ತಿಯಲ್ಲೇ ಕುಯ್ಯೋರು. ಇವಾಗೆಲ್ಲ ಲೇಸರ್ ಲೈಟಲ್ಲೇ ಟ್ರೀಟ್ಮೆಂಟ್ ಮಾಡ್ತಾರೆ. ಗಾಡ್ ಈಸ್ ಗುಡ್. ಅದೇ ಥರ ಕತ್ತಿ ಮಚ್ಚಲ್ಲೇ ಕುಯ್ದರೆ ಹೆಂಗಿರ್ತೈತೆ? ನೂಲು ಹಿಂಗೆ ಹಾಕಿ ಹಿಂಗೆ ಎಳಿಬೋದು. ಇವಾಗೆಲ್ಲ ಸ್ಟಿಚಿಂಗ್ ಹಾಕಿದ್ರೆ ಹಂಗೆ ಅದೇ ಒಣಗೋಗ್ಬಿಡ್ತೈತೆ, ಹಂಗೆ ತಿರ್ಗಾ ಸ್ಟಿಚ್ ಬಿಚ್ಚಬೇಕಾಗಿದೆ. ಇಲ್ಲ, ಟೆಕ್ನಾಲಜಿ ಯಾವ ರೀತಿ ಮೆಡಿಕಲಲ್ಲಿ ಬಂದಿದೆ ಗೊತ್ತಾ? ಏನೇನು ಒಂದು ಚಿಕ್ಕ ಟ್ಯಾಬ್ಲೆಟು ಎಷ್ಟು ಕೆಲಸ ಮಾಡ್ತೇವೆ, ಒಂದು ಚಿಕ್ಕ ಇಂಜೆಕ್ಷನು ಎಷ್ಟು ಕೆಲಸ ಮಾಡುತ್ತೆ, ಏನೇನೆಲ್ಲ ಕಾಣಿದೆ. ಇವಾಗ ವಿದ್ಯಾಭ್ಯಾಸ ಬೆಳೆದಿದೆ, ಟೆಕ್ನಾಲಜಿ ಬೆಳೆದಿದೆ. ಥ್ಯಾಂಕ್ ಗಾಡ್. ಇವಾಗ ಇಲ್ಲಿವರೆಗೂ ಬೆಳೆದಿದೆ.
ಇನ್ನು ಮುಂದೆ ಇನ್ನೂ ಬೆಳೆಯುತ್ತೆ. ಯಾವ ಥರ ಇದ್ರೂ ಬೇಗ ಬೇಗ ಗಾಸ್ಪಲ್ ರೀಚ್ ಮಾಡ್ಬೋದು, ಹೌದಾ ಇಲ್ವಾ? ಥ್ಯಾಂಕ್ ಗಾಡ್ ನಾನು ಈ ಕಾಲದಲ್ಲಿದ್ದೀನಿ. ಇವಾಗ ನ್ಯೂ ಜನ್ರೇಷನಲ್ಲಿ ನಾನು ಇದ್ದೀನಿ. ನಾನು ಓಲ್ಡ್ ಜನ್ರೇಷನ್ನು ನೋಡಿದ್ದೀನಿ, ನ್ಯೂ ಜನ್ರೇಷನ್ ನೋಡಿದ್ದೀನಿ. ನಾನು ಸೆಂಟ್ರ್ ಜನ್ರೇಷನ್ ನಾನು, ಅಲ್ವಾ? ಹಳೆ ನೋಡಿ, ನಾವು ಇದ್ದ ಕಾಲದಲ್ಲಿ ಲಗೋರಿ ಇತ್ತು, ಕುಂಟೆಬೆಲ್ಲೆ ಇತ್ತು, ಗಾಳಿಪಟ ಬಿಡೋದಿತ್ತು, ಆಮೇಲೆ ಕೌಡಿ ಆಡೋದಿತ್ತು, ಗೋಲಿ ಆಡೋದಿತ್ತು, ಬುಗುರಿ, ಗಿಲ್ಲಿ. ಈಗ ನೋಡಿ ಎಲ್ಲ ಕಳ್ಳಿ ಥರ ಫೋನಲ್ಲೇ. ಇವಾಗ ಗಿಲ್ಲಿ ಕೇಳಿ ಏನು ಗೊತ್ತಿಲ್ಲ, ಎಲ್ಲ ಫೋನಲ್ಲೇ ಮೆಸೇಜ್. ಎಲ್ಲ ಇವಾಗ ಗಿಲ್ಲಿ ಕಾಲ ಹೋಗಿ ಕಳ್ಳಿ ಕಾಲಕ್ಕೆ ಬಂದಿದ್ದೀವಿ ನಾವು. ಸೊ ಥ್ಯಾಂಕ್ ಗಾಡ್ ಫಾರ್ ದಿಸ್ ನ್ಯೂ ಜನ್ರೇಷನ್. ಓಕೆ, ಇನ್ನು ಕಾಲಗಳು ಬರುತ್ತೆ, ಟೆಕ್ನಾಲಜಿ ಬರುತ್ತೆ. ಹೋಗ್ತಾ ಹೋಗ್ತಾ ಜಾಗ ಇಲ್ಲೆಲ್ಲ ಜಾಸ್ತಿ ಆಗಿಬಿಟ್ರೆ ಚಂದ್ರಲೋಕದಲ್ಲಿ ಲ್ಯಾಂಡ್ ಸಿಗ್ತೈತಂತೆ, ಮೂನ್ಗೆ ಹೋಗೋ ಆಪರ್ಚುನಿಟಿ ಬರ್ತಾ ಇದೆ, ಏನೇನೋ ಹೇಳ್ತಾರೆ. ಹೆಂಗೆ ಆದರೂ ಸರಿ, ಗಾಡ್ ಈಸ್ ಗುಡ್ ಆಲ್ ದ ಟೈಮ್. ಇವಾಗಲೂ ಚೆನ್ನಾಗಿದೆ, ಅವಾಗಿನ್ಗಿಂತ ಇವಾಗ ಸೌಕರ್ಯಗಳು ಇನ್ನೂ ಚೆನ್ನಾಗಿದೆ. ಏನು ಒಂದು ಆ ಕಾಲದಲ್ಲಿ ಇದ್ದಂಥ ಊಟಗಳು ಇವಾಗಿಲ್ಲ, ಅದೊಂದಕ್ಕೆ ನೀವು ಇಷ್ಟು ಯೋಚನೆ ಮಾಡ್ತಾಯಿದ್ದೀರಾ ನನಗೆ ಗೊತ್ತು. ಆವಾಗೆಲ್ಲ ಒಳ್ಳೆ ಒಳ್ಳೆ ಕೆಮಿಕಲ್ ಇಲ್ಲದೆ ಇರುವಂಥ ಒಳ್ಳೆ ಒಳ್ಳೆ ಪದಾರ್ಥಗಳು ಆವಾಗೆಲ್ಲ ಫ್ರೆಶ್ ಆಗಿ ಸಿಗ್ತಾಯಿತ್ತು. ಇವಾಗೆಲ್ಲ ಕೆಮಿಕಲ್ ಬೇಸ್ಡು, ಒಂದೇ ದಿನದಲ್ಲಿ ಬೆಳೆದು ಬಿಡ್ತೈತೆ. ಥರ ಊಟ ಮಾತ್ರ ಸ್ವಲ್ಪ ಚೇಂಜಸ್ ಆಗಿದೆ ಅಷ್ಟೇ ನನಗೆ ಗೊತ್ತಿರೋಂಗೆ. ಆದರೆ ಟೆಕ್ನಾಲಜಿ ಎಷ್ಟು ಇಂಪ್ರೂವ್ ಆಗಿದೆ, ಎಷ್ಟು ಚೆನ್ನಾಗಿ ದೇವರು ಇಟ್ಟಿದ್ದಾರೆ ಅಲ್ವಾ? ದೇವರು ಒಳ್ಳೆಯವರು. ಈಗ ದೇವ್ರ ವಾಕ್ಯ ಹೇಳುತ್ತೆ, ಅಬ್ರಹಾಮನ ಆಶೀರ್ವಾದಗಳು ನನಗೆ ಬರಬೇಕು ಅಂತ ದೇವ್ರ ವಾಕ್ಯ ಹೇಳುತ್ತೆ. ಥ್ರೂ ಕ್ರೈಸ್ಟ್ ಜೀಸಸ್ ಗಾಡ್ ಹ್ಯಾಡ್ ಬ್ಲೆಸ್ಡ್ ದ ಜೆಂಟೈಲ್ಸ್ ವಿತ್ ದ ಸೇಮ್ ಬ್ಲೆಸ್ಸಿಂಗ್ ಹಿ ಪ್ರಾಮಿಸ್ ಟು ಅಬ್ರಹಾಮ್. NLT ಟ್ರಾನ್ಸ್ಲೇಷನ್ ಸೂಪರ್ ಆಗಿದೆ, ಓದಿ. ಥ್ರೂ ಕ್ರೈಸ್ಟ್ ಜೀಸಸ್ ಹೇಳಿ, ಓದಕ್ಕೆ ಬರಲ್ಲ ಅಲ್ಲ, ನಾನು ಹೇಳಿದ್ನ ಹೇಳಿ. ಥ್ರೂ ಕ್ರೈಸ್ಟ್ ಜೀಸಸ್ God has blessed the Gentiles with the same blessing He promised to Abraham. ಈಗ ಅಬ್ರಾಹ್ಮನಿಗಿದ್ದಂಥ ಅದೇ ಆಶೀರ್ವಾದ ಇವತ್ತು ನನಗೂ ಬಂದೇ ಬರುತ್ತೆ. ಕ್ರಿಸ್ತನ ಮೂಲಕ ದೇವರು ನಿಮ್ಮನ್ನು ಆಶೀರ್ವದಿಸಲಿ, ದೊಡ್ಡ ಕಾರ್ಯ ಮಾಡಲಿ. ಎಲ್ಲ ಆಶೀರ್ವಾದಗಳು ನಿಮಗೆ ಬರುತ್ತೆ. God bless you. Sing hallelujah to the Lord. Sing hallelujah to the Lord. Sing hallelujah. Sing hallelujah. Sing hallelujah to the Lord. Jesus is risen from the dead. Jesus is risen. Jesus is risen. Jesus is risen from the dead. Sing hallelujah. Sing